ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಮಾರ್ಚ್ 2026 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಜ್ಯೇಷ್ಠ ನಕ್ಷತ್ರ, ವಜ್ರಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ಯುಗಾದಿ ವರ್ಷ ಭವಿಷ್ಯ ಸಂಖ್ಯೆಗಳಿಗೆ ಅನುಗುಣವಾಗಿ ಪೂರ್ಣವಾಗಿ ನಾವು ಎಲ್ಲರನ್ನೂ ತೃಪ್ತಿಪಡಿಸ್ಲಿಕ್ಕೆ ಆ ದೋಣಿಲಿ ಎಲ್ಲರೂ ಇದ್ದಾರೆ, ಎಲ್ಲ ಥರದ ವ್ಯಕ್ತಿಗಳು. ಎಷ್ಟೋ ಜನಕ್ಕೆ ರಾಶಿ ಗೊತ್ತಿರೋಲ್ಲ, ಲಗ್ನ ಗೊತ್ತಿರಲ್ಲ, ನಕ್ಷತ್ರ ಗೊತ್ತಿರೋಲ್ಲ. ಅಂಥವ್ರು ಒಂದು ತೊಳಲಾಟ. ಗುರುಗಳೇ, ನಾನೊಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದೇನೆ, ನಮಗೆ ಹೇಗಿದೆ? ಖಂಡಿತ ಅದರ ಸಾರವನ್ನು ತಿಳಿಸ್ಕೊಡ್ತಾನೆ. ಆತಂಕ ಪಡ್ತಕ್ಕಂಥದ್ದೇನು ಬೇಕಿಲ್ಲ. ಸೊ ಸಂಖ್ಯೆಗಳಿಗೆ ಅನುಗುಣವಾಗಿ ಈ ಒಂದು ಯುಗಾದಿ ಭವಿಷ್ಯ ನಿಮ್ಮ ಒಂದು ಜೀವನದಲ್ಲಿ ಯಾವ ರೀತಿ ಇದೆ? ಕಡಿಮೆ ಎಂದರೂ ನಾವು ಯುಗಾದಿಯಿಂದ ದೀಪಾವಳಿ ಹಬ್ಬದವರೆಗೂ ವರ್ಷ ಪೂರ್ತಿ ಇದೆ. ದೀಪಾವಳಿಗೂ ಒಂದು ಲೆಕ್ಕಾಚಾರ ತಗೋತಾರೆ. ಕೆಲವರು ಗೌರಿ ಪಂಚಾಂಗ ಫಾಲೋ ಮಾಡ್ತಾರೆ, ಕೆಲವರು ತಮಿಳ್ ಪಂಚಾಂಗ ನೋಡಿ. ಅಲ್ಲಿ ವಾಕ್ ಪಂಚಾಂಗ ಅಂತ ಒಂದು ಸಿಸ್ಟಮ್ ಇದೆ. ನಮಗೆಲ್ಲ ಶನಿ ಮೂಮೆಂಟ್ ಆಗಿ 1 ವರ್ಷ ಆಯಿತು. ಕುಂಭದಿಂದ ಮೀನಕ್ಕೆ ಬಂದು ಹೆಚ್ಚು ಕಡಿಮೆ ಲಾಸ್ಟ್ ಇಯರ್ ಮಾರ್ಚ್ಗೆ ಮೂವ್ಮೆಂಟ್ ಆಗೋಯ್ತು. ವಾಕ್ ಪಂಚಾಂಗ ಪ್ರಕಾರ, ತಮಿಳು ಪಂಚಾಂಗ ಪ್ರಕಾರ ಮೊನ್ನೆ 6ನೇ ತಾರೀಕು ಶನಿ ಕುಂಭದಿಂದ ಮೀನಕ್ಕೆ ಹೋಗಿದೆ. ತಿರುನಲ್ಲ ದೇವಸ್ಥಾನದಲ್ಲಿ, ಶನೇಶ್ವರರ ದೇವಸ್ಥಾನದಲ್ಲಿ ಆ ನಳಮಹಾರಾಜ ತಿರುನಲ್ಲಾರ್ ನಳ ಅಲ್ಲಿ ಬಂದು ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿದಂಥ ಒಂದು ಕ್ಷೇತ್ರ. ತನ್ನ ಒಂದು ಶನಿಯ ಪ್ರಭಾವಕ್ಕೆ ಒಳಗಾಗಿ ದೇಶ, ಊರು, ಬದುಕು, ಹೆಂಡತಿ, ಮಕ್ಕಳು ಎಲ್ಲ ಕಳ್ಕೊಂಡು ಎಲ್ಲೋ ಹೋಗಿ ಬಿದ್ದಿದ್ದಂಥ ನಳಮಹಾರಾಜನಿಗೆ ಮೋಕ್ಷ ಸಿಕ್ಕಂಥ ಒಂದು ಕ್ಷೇತ್ರ ತಿರುನಲ್ಲಾರ್ ಕ್ಷೇತ್ರ. ಮಾರ್ಚ್ 6ನೇ ತಾರೀಕು ತುಂಬ ವಿಶೇಷವಾಗಿ ಶನಿಯ ಒಂದು ಗೋಚಾರ ಫಲವಾಗಿ ಮೀನರಾಶಿಗೆ ಬಂದಿದೆ ಅಂತ ಹೇಳಿಬಿಟ್ಟು ವಿಶೇಷ ಉತ್ಸವ, ಜ್ಯೋತಿಷ್ಯ ಕೂಟ ಕೂಡ ನಡೆದಿತ್ತು. ತುಂಬ ಎಲ್ಲ ಜಗಜಟ್ಟಿಗಳು ಬಂದಿದ್ರು, ಮೇರು ಪರ್ವತಗಳು, ಒಬ್ಬರಿಗೆ ಮೇಲೆ ಒಬ್ಬರು. ಅವರ ವಾಕ್ ಪಂಚಾಂಗ ಪ್ರಕಾರ ಶನಿ ಈಗ ಪ್ರವೇಶ. ಒಂದೊಂದು ಊರಿಗೆ ಒಂದೊಂದು ದೃಗ್ಗಣಿತ ಲೆಕ್ಕಾಚಾರಗಳು ಇದ್ದಾವೆ. ಗುಜರಾತ್ನವ್ರಿಗೊಂದು, ಜೈನರಿಗೊಂದು, ಪಾರ್ಸಿಗಳಿಗೊಂದು, ಸಿಂಧಿಗಳಿಗೊಂದು, ಪಂಜಾಬ್ನ ಸಿಖ್ಗಳಿಗೆ ಒಂದೊಂದು ಪ್ರಾಂತ್ಯಕ್ಕೆ. ನಾವು ಚಂದ್ರ ಸಂಕ್ರಮಣ ತಗೋತೇವೆ. ತಮಿಳುನಾಡವರು ಸೂರ್ಯ ಸಂಕ್ರಮಣ ತಗೋತಾರೆ. ಏಪ್ರಿಲ್ 14-15 ಅವರು ಹೊಸ ವರ್ಷ ಪುದು ಪುತ್ತಾಂಡು ಅಂತ ಹೇಳ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ನಾವು ಯುಗಾದಿ ಸಂವತ್ಸರ ಫಲಿತ ಅಂತ ಹೇಳ್ಬಿಟ್ಟು ಯುಗಾದಿಯಿಂದ ಮುಂದಿನ ಯುಗಾದಿವರೆಗೂ ತಗೋತಾರೆ. ಸೊ ಆಯಾಯ ಭಾವಕ್ಕೆ ತಕ್ಕಂತೆ ಎಲ್ಲರೂ ಇದ್ದಾರೆ. ಸೊ ಅವರುಗಳಲ್ಲಿ ಸಂಖ್ಯೆಗಳು ಕೂಡ. ಗುರುಗಳೇ, ನಮಗೆ ಹೇಗಿದೆ ಈ ಒಂದು ಯುಗಾದಿ ಭವಿಷ್ಯ? ಮೊದಲೇ ನೋಡಿ, ನಾನು ಹೇಳ್ತಲೇ ಇದ್ದೆ, ಈ ಒಂದು ಶನಿ ಮೇಷಕ್ಕೆ ಹೋಗೋ ಮೊದಲು ಮೋಕ್ಷದಲ್ಲಿ ಕುಳಿತಿರುವ ಶನಿ ಸಾಕಪ್ಪ ಅನ್ನಿಸ್ಬಿಡ್ತಾನೆ. ರಕ್ತದೋಕಳಿಯ ಚಂದ್ರಗ್ರಹಣ ಈ ಬಾರಿ ಅಂತ ಹೇಳುತ್ತೆ, ನಡೆದು ಬಿಟ್ಟಿದೆ. ಅಲ್ಲಿ ನೋಡಿ,
ಪೆಟ್ರೋಲ್ ಬ್ಯಾರಲ್ $130 ಬಂದು ನಿಂತಿದೆ. ಇನ್ನು ಅದೃಷ್ಟಕ್ಕೆ ಪೆಟ್ರೋಲ್ ಬೆಲೆ ಅಂದ್ರೆ ಒಂದು $3-4 ಹೆಚ್ಚಿಸ್ಬೋದೇನಾದ್ರು. ಯೋಚನೆ ಮಾಡಬೇಡಿ ಅಂತಿದೆ ನಿಜ ಹೇಳಬೇಕು ಅಂದ್ರೆ. ಗ್ಯಾಸದು ಬೆಲೆ ಕೂಡ ನೋಡಿ, ಆಯಿಲ್ ಕಾರಕ, ಪೆಟ್ರೋಲ್ ಕಾರಕ, ಇವನೊಬ್ಬ ಹಚ್ಚಿದ್ರೆ ಸಾಕು ಎಲ್ಲಾ ಬೆಲೆ ಹತ್ತು. ಎಲ್ಲ ನಾವು ಡಿಪೆಂಡೆನ್ಸಿ ಮಾಡಿ ಇಟ್ಕೊಬಿಟ್ಟಿದ್ದೇವೆ. ನಾವು ಸ್ವಲ್ಪ ಬೇರೆ ಪರ್ಯಾಯ ವ್ಯವಸ್ಥೆಯನ್ನ, ಇಂಧನವನ್ನು ರೂಪಿಸ್ಕೊಳ್ಳದೆ ಇದ್ರೆ ನಾವು ಕೆಡುವುದೇ. ಟೆಕ್ನಾಲಜಿ ಎಷ್ಟು ಎತ್ತರಕ್ಕೆ ಹೋಗುತ್ತೋ ಅಷ್ಟೇ ಆಪತ್ತುಗಳು ಕೊಡುತ್ತೆ. ಒಂದು ಉದಾಹರಣೆ ನೋಡಿ, ಶನಿ ಆಯುಷ್ಯಕಾರಕ, ನಿಧಾನ, ಮಂದಗಮನ. ನಮಗೆ ಗೊತ್ತಾಗಲ್ಲ, ನಾವು ಮಂದರು. ಕಲಿಯುಗದಲ್ಲಿ ನಾವು ವ್ಯಕ್ತಿಗಳು ಮಂದರು. ಇಲ್ಲಿ ಏನ್ ಗೊತ್ತಾ ಮಕ್ಕಳೇ, ವೇಷ ಹಾಕೊಂಡಿರೋವನಿಗೆ ಊರೆಲ್ಲ ಬಂಧುಗಳೇ ಚಪ್ಪಾಳೆ ತಟ್ಟವರು. ನೀವು ನೋಡಿ, ತುಂಬಾ ಜನ ವೇಷಗಳು ಹಾಕೊಂಡು ಇನ್ನೊಂದು ಎಲ್ಲ ಮಾಡ್ತಾರೆ. ಅವ್ರಿಗೆ ಜನ ನೋಡಿ ಸುತ್ಕೋತಾರೆ. ವೇಷ ಹಾಕೊಳ್ಳೋವನಿಗೆ ಶನಿ ವೇಷ ಹಾಕೊಳ್ಳೋದಲ್ಲ, ಮಂದಂ. ಅವನಿರೋದೇ ಹಾಗೆ, ನಾನಿರೋದೇ ಹೀಗೆ. ಯಾರಾದರೂ ಆ ಒಂದು ಸೃಷ್ಟಿ, ಆ ಒಂದು ಶಕ್ತಿ ಕೊಟ್ಟಂತಹ ಅನ್ನಪೂರ್ಣೇಶ್ವರಿಗೆ ಬಿಡ್ಲಿಲ್ಲ, ಶಿವಯ್ಯನಿಗೆ ಬಿಡ್ಲಿಲ್ಲ. ಈ ಅಂಶದಲ್ಲಿ ಶನೇಶ್ವರ ಹುಟ್ಟಬೇಕು ಅಂತ ಆಶೀರ್ವಾದ ಮಾಡಿದಂಥವರು ಸೂರ್ಯದೇವನಿಗೆ, ಆದಿತ್ಯನ ಪುತ್ರನಾಗಿ. ಆದ್ರೆ ಇವತ್ತು ನೀವು ನೋಡಿ, ಚಪ್ಪಾಳೆ ತಟ್ಟದ್ ನಾವು ಯಾರಿಗೆ ತಟ್ಟೋದು? ಅದೇ ರೋಷ ಇರೋ ವ್ಯಕ್ತಿಗೆ ಯಾರಾದರೂ ಚಪ್ಪಾಳೆ ತಟ್ಟೋ ಇರ್ತಾರೆ, ಅವ್ರ ಮನೇಲೇ ಇರೋಲ್ಲ. ರೋಷವಿರುವ ವ್ಯಕ್ತಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅವನ ಹೆಂಡತಿ ಇರೋಲ್ಲ, ಆಕೆಯ ಗಂಡ ಇರೋಲ್ಲ, ತಂದೆ ತಾಯಿ ಯಾರೂ ಇರೋಲ್ಲ. ಯಾಕಂದ್ರೆ ರೋಷವಾದಿ, ನೇರವಾದಿ, ಪ್ರಾಮಾಣಿಕವಾದಿ. ಏನ್ ಮಾಡೋಣ? ವೇಷಗಾರರಿಗೆ ಈ ಕಲಿಯುಗ ಪ್ರಭಾವವೇ ಹಾಗೆ. ವಿಧವಾದಂಥ ವೇಷಗಳಲ್ಲಿ ಕುಳಿತುಕೊಂಡು ಜನಗಳನ್ನ ಆಕರ್ಷಣ, ಇನ್ನೊಂದು ವಶೀಕರಣ, ಏನೇನೋ ಹೇಳಿ. ಇದೊಂದು ವಿಜ್ಞಾನ ಮಕ್ಕಳೇ. ಇಟ್ ಇಸ್ ಅ ಪ್ಯೂರ್ ಸೈನ್ಸ್. ಈ ಪ್ಲಾನೆಟ್, ಈ ಡಿಗ್ರಿ, ಈ ಒಂದಿದು. ಮೊನ್ನೆ ಕೂಡ ಒಂದು ದೊಡ್ಡ ಉದ್ಯಮಿ ಕುಟುಂಬ, ಎಷ್ಟು ಖುಷಿಯೋ ಅವರು. ನೀವು ಹೇಳ್ದಾಗೆ ಸುಮಾರು ವರ್ಷಗಳ ನಂತರ ಒಂದು ಗಂಡು ಮಗು ಅವರಿಗೆ ಬಂದು, ಅದು ಎಷ್ಟು ಆನಂದವೋ ಗುರುಗಳೇ. ನೀವು ಹೇಳ್ದಾಗೆ ಕೋಟಿಗಳು ಅನ್ನೋದು ಲೆಕ್ಕಕ್ಕಿಲ್ಲ ಗುರುಗಳೇ. ನಮ್ಮ ಮಗು ಹುಟ್ಟಿದ ಈ ಇಸ್ ಬಾರ್ನ್ ಟು ಬಿ ಅ ಬಿಸ್ನೆಸ್ ಮ್ಯಾಗ್ನೆಟ್. ನಿಮ್ಮ ಬಿಸ್ನೆಸ್ ತುಂಬಾ ಎತ್ತರಕ್ಕೆ ಹೋಗುತ್ತೆ ಅಂದ್ರೆ, ಒದ್ದುಕೊಂಡು ಬೇಡ ಅಂದ್ರೂ ಕೂಡ ನಮಗೆ ಕಾಂಟ್ಯಾಕ್ಟ್ ಬರ್ತಿದೆ, ವಿತ್ ಅಡ್ವಾನ್ಸ್ ಬರ್ತಿದೆ, ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅಂತ. ನಾ ಹೇಳ್ದೆ, ನೀವು ಹೇಳ್ದಾಗೆ ನಾ ಹೇಳ್ದೆ, ಅಲ್ಲಪ್ಪ, ನೀನು ಮಾಡಿರುವ ಯಾವುದೋ ಶುಭ ಕರ್ಮ, ಅದಕ್ಕೆ ಹೇಳ್ತಿರ್ತೇನೆ. ನಾವು ತಪ್ಪುಗಳು ಮಾಡ್ತಲೇ ಇರ್ತೇವೆ. ನಮ್ಮ ಕಣ್ಣಿಗೆ ಅದು ಸರಿ, ನಮ್ಮ ಕಣ್ಣಿಗೆ ಅದು ಬಾಚ್ಕೊಳ್ಳೋದು, ದೋಚ್ಕೊಳ್ಳೋದು, ತಗೊಳ್ಳೋದು, ತಿನ್ನೋದು, ಹಾಕ್ಕೊಳ್ಳೋದು, ಕಂಡೋರ್ದು ತಗೊಳ್ಳೋದು, ಜಮೀನಿಗೆ ಬೇಲಿ ಹಾಕೋದು, ರಸ್ತೆ ಬಿಡದೆ ಇರೋದು, ಏನೇನೋ ಮಾಡ್ತಲೇ ಇರ್ತೇವೆ ನಾವು. ನಮಗದು ಸರಿಯೇ, ನಾನು ಮೋಸ ಮಾಡುವುದು ನನಗೆ ಸರಿಯೇ. ಆದರೆ ನಿಮಗೆ ಗೊತ್ತಿಲ್ಲ, ಕರ್ಮ ಅನ್ನೋದು ಈ ಜನ್ಮಕ್ಕೆ. ಮೊನ್ನೆ ಒಬ್ರಿಗೂ ನಮ್ಮ ಗುರುಗಳು ಜಮೀನಿಗೆ ಒಂದು ಮೋಸ ಆಗಿದೆ, ಸುಮಾರು ಒಂದು 25 ವರ್ಷ. ನಂಬಲ್ಲ, 25 ವರ್ಷದ ಹಿಂದ್ಗಡೆಯೇ ಅದು ನೋವಾಗಿ ದೊಡ್ಡ ಗಾಯ. ಯಾರೋ ಬಂದು ಅವ್ರಿಗೆ ಹೇಳ್ತಾರೆ ಅಂತೆ, ಸರ್, ದುರಂತಗಳು ನಡೆದು ಬಿಟ್ಟಿದೆ ಅವ್ರ ಕುಟುಂಬದಲ್ಲಿ. ಯಾರಿಗೂ ಮಾಡಿದ್ರೋ, ಯಾರು ಹೊಟ್ಟೆ ಹೊಡೆದಿದ್ರೋ, ಯಾರು ಪುಣ್ಯಾತ್ಮರ ಚುಚ್ಚಿದ್ರೋ, ಏನು ಮೋಸ ಮಾಡಿದ್ರೋ ಗೊತ್ತಿಲ್ಲ ಅಂತ. ನಮ್ಮ ಗುರುಗಳ ಮುಖ ನಾನು ಹಿಂಗೆ ನೋಡ್ತೀನಿ, ಗುರುಗಳೇ ಅಂತ ಹಿಂಗಂದ್ರು, ಏನೋ ಹೇಳ್ಬೇಡ ಅಂತ. ಅಷ್ಟೇ. ಕರ್ಮವನ್ನ ಎಷ್ಟು ದಿನ ವೇಷ ಹಾಕೊಂಡು ನೀವು ನಿಂತ್ಕೋತೀವಿ? ಇದು ಹಗಲು ವೇಷಧಾರಿಗಳೇ ಏನೇನೋ ಮಾಡ್ಲಿಕ್ಕೆ ಎಂತೆಂಥದ್ದು. ನಮ್ಮ ಜ್ಯೋತಿಷದ ಮೇಲೂ ಕೂಡ ಅವಮಾನಗಳು ಮಾಡುವಂತ ಕೆಲವು ವ್ಯಕ್ತಿಗಳು, ಇನ್ನೊಂದು ವೇಷಧಾರಿಗಳು, ಅಲ್ಲಿ ಏನೋ ಆಗ್ಬಿಟ್ಟಿದೆ. ಇಲ್ಲದ ಭಯ ಹುಟ್ಟಿಸೋದು, ಇನ್ನೊಂದು ಮಾಡಿಸೋದು, ಎಂತೆಂಥದ್ದು. ದೇವರನ್ನೇ ಬಿಟ್ಟಿಲ್ಲ, ಗುರುಗಳನ್ನು ಬಿಟ್ಟಿಲ್ಲ. ಮಹಾ ಗುರುಗಳ ಮೇಲೆಯೂ ಕೂಡ ಚರ್ಚೆಗಳು. ಅವರಿಲ್ಲ ಇವತ್ತು. ಇದ್ದಿದ್ದ ಅಂದ್ರೆ ಉತ್ತರಗಳು ಕೊಡ್ತಿದ್ರು ಅವರು. ಅದು ಶಂಕರಾಚಾರ್ಯರಿರ್ಬೋದು, ಮಧ್ವಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರಿರ್ಬೋದು. ನಮಗೇನಾದ್ರೂ ಅಂತ ಅರ್ಹತೆ ಇದೆಯಾ? ಯೋಚನೆ ಮಾಡೋಲಿಕ್ಕಾದರೂ ಆಗುವುದಾ? ಏನ್ ಮಾಡೋಣ? ಅವ್ರು ವೇಷ ಹಾಕೊಂಡು ಬದುಕಲೇ ಇಲ್ಲ.
ಅವ್ರ ಪಾಡ್ಗೆ ಅವರು ತಮ್ಮ ಸಿದ್ಧಾಂತ, ಪ್ರವಚನ, ದಾರಿ, ಗಮ್ಯ, ನಮಗೊಂದು ಬದುಕು ಈ ರೀತಿ ಬದುಕಬೇಕು ಅಂತ ನಮ್ಗೆ ಹೇಳ್ಕೊಟ್ಟು ಹೋದಂಥ ಪವಾಡ ಸದೃಶರು. ಅದು ಬಸವಣ್ಣನವರು ಇರ್ಬೋದು, ವಿವೇಕಾನಂದರು ಇರ್ಬೋದು, ತುಂಬ ಸಂತರುಗಳೇ ನಮ್ಮೂರು. ಏನು ಮಾಡೋಣ ಮಕ್ಕಳೇ, ಇರಲಿ. ಸೊ ಇವತ್ತಿನಿಂದ ಈ ಸಂಖ್ಯೆಗಳ ಜೋಡಣೆಗೆ ಯಾವ ರೀತಿ ಇರುತ್ತೆ, ದೇಶ ಕರುಕಾಲ, ಎಚ್ಚರಿಕೆ. ಸುಮ್ಮನೆ ಟ್ರಿಪ್ಪುಗಳು ಹೋಗ್ತೇವೆ, ಖರ್ಚುಗಳು ಮಾಡ್ತೇವೆ. ದಯಮಾಡಿ ಹೇಳ್ತೇನೆ, ಶಿವ ಅನ್ನಿಸ್ಬಿಡ್ತಾನೆ. ಇನ್ನೂ ಇದೆ ಬಹುದೊಡ್ಡ 3ನೇ ಮಹಾಯುದ್ಧಕ್ಕೊಂದು ನಾಂದಿ ಇದು. ದಿಸ್ ಇಸ್ ಜಸ್ಟ್ ಎ ಸ್ಯಾಂಪಲ್. ಕೆಮಿಕಲ್ ಮಳೆಯನ್ನ ಸುರಿಸುತ್ತಿದ್ದಾರೆ ಲೆಬನಾನ್ ಮೇಲೆ, ಇನ್ನೊಂದು ಅನ್ನತಕ್ಕಂಥದ್ದು. ಪುಣ್ಯಾತ್ಮರ ಟೆಕ್ನಾಲಜಿ ಯಾವ ರೀತಿ ಬೆಳೆದಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಹಾಳು ಮಾಡಲಿಕ್ಕೂ ಕೂಡ ಕೆಮಿಕಲ್ ಮಳೆ. ಇನ್ನೆಂದಿಗೂ ಬಿತ್ತನೆ ಬೆಳಿಬಾರ್ದು, ಬೆಳೆ ಬೆಳಿಬಾರ್ದು. ನೀರಿಗೆ ವಿಷ, ಏನೂ ಬೇಡ, ಎಂಥದ್ದು ಬೇಡ. ನಾ ಹೇಳಿದ್ನಲ್ಲ, ವೇಷ, ಒಂದು ಪ್ರಮೋಷನು, ಇನ್ನೊಂದು ಅಂತ. ಇವತ್ತು ಆರ್ ಒ ವಾಟರ್ ಅಂತ ನಾವು ಕುಡಿತಿದ್ದೇವೆ. ಓಕೆ, ನೀವು ಇದು ಮುಟ್ಟೆ ಹೇಳಿ, ಪ್ರತಿಯೊಬ್ಬರ ಮನೆಯಲ್ಲೂ ಮಂಡಿ ನೋವೆ. ಇಟ್ ಇಸ್ ಫಿಲ್ಟರಿಂಗ್ ಔಟ್ ಆಲ್ ದ ಮಿನರಲ್ಸ್. ನೀವು ಮನೇಲಿ ಆರ್ ಒ ವಾಟರ್ ಅಂತ ತಗೊಬಂದು ಹಾಕಿಟ್ಟಿದ್ದೀರಿ ಅಲ್ವಾ? ನೋಡಿ, ಇಷ್ಟು ವರ್ಷ ಆದ್ಮೇಲೆ ನಿಜಗಳು, ಕತೆಗಳು, ವೇಷ ಕಳಚಿ ಬಿಡುತ್ತು. ಜಸ್ಟ್ ಒನ್ ಎಕ್ಸಾಂಪಲ್. ಮನುಷ್ಯ ಎಷ್ಟು ಮಲಿನ ಆಗಿಬಿಟ್ಟಿದ್ದಾನೆ. ಇನ್ನೇನು ಕೆಮಿಕಲ್ ಮಳೆ ಏನೋ, ಎಲ್ಲಾ ಥರದ ಮಳೆನೂ ಬೀಳುತ್ತೆ, ತನಗೆ ತಾನೇ ಹಾಕೋತಾನೆ. ಅಷ್ಟು ಮೋಸಗಾರ ಆಗ್ಬಿಟ್ಟಿದ್ದಾನೆ. ಏನೋ ಒಂದು ಹೇಳ್ಕೊಂಡು ಮಾರಬೇಕು. ಅದು ಯಾವುದೋ ನೋನಿ ಜ್ಯೂಸ್ ಅಂತ ಇದು ಮಾಡಿದ್ರು. ನೀವು ನಂಬಲ್ಲ, ನೋನಿ ಜ್ಯೂಸ್ ಇಸ್ ಬ್ಯಾಂಡ್ ಇನ್ US. ನಂಬ್ತೀರಾ? ಇಟ್ಸ್ ಹೆಲ್ತಿ ಡ್ರಿಂಕ್ ಅಂತ ಮಾರು, ಇನ್ನೊಂದು ಮಾರು, ನೀನು ಬಂದು ಡಯಾಬಿಟಿಸ್ ಕ್ಯೂರ್ ಮಾಡುತ್ತೆ, ಅದು ಕ್ಯೂರ್ ಮಾಡುತ್ತೆ, ಎಲ್ಲೋ ಪ್ರೂಫು ಅಂತ ಹೇಳುತ್ತೆ. ಇಲ್ಲವೇ ಇಲ್ಲ. ಕೋಟಿಗಟ್ಟಲೆ ಇಲ್ಲ, 100 ಕೋಟಿ, 1000 ಕೋಟಿ ಫೈನ್ಗಳು ಹಾಕಿರ್ತಕ್ಕಂಥ ಇದೆ. ಇದನ್ನ ನಾನು 10 ವರ್ಷದ ಹಿಂದ್ಗಡೆನೆ ಹೇಳಿದಾಗ ಯಾರೂ ನಂಬಲಿಲ್ಲ. ಇವತ್ತು ನೋನಿ ಜ್ಯೂಸ್ ಅನ್ನೋದು ಮಾಯ ಆಗ್ಬಿಟ್ಟಿದೆ ಅದ್ರ ಹೆಸರಿನಲ್ಲಿ. ಮಾಡ್ಕೊಂಡ ವೇಷಧಾರಿಗಳು. ತಪ್ಪು ನಾನು ಹೇಳ್ತಿಲ್ಲ, ಕರೆಕ್ಟಾಗಿರೋದೇ ಮಾರೋಣ. ಏನು ಬೇಡ. ಈ ಕೋಲ್ಗೇಟ್ ಟೂತ್ ಪೇಸ್ಟ್ ಅಂತೀವಿ, ಏನೂ ಇಲ್ಲ ಅದರಲ್ಲಿ. ಲೈಬಾಯ್ ಸೋಪು, ಅವ್ರ ಊರಲ್ಲಿ ನಾಯಿಗಳಿಗೆ ಸ್ನಾನ ಮಾಡಿಸೋ ಸೋಪು ಅದು. ನಮ್ಮೂರಲ್ಲಿ ನಂಬರ್ 1 ಸೋಪ್ ಮಾಡಿ ಇಟ್ಬಿಟ್ರು. ಕೈ ತೊಳ್ಕೊಳ್ಳೋ ಟಾಯ್ಲೆಟ್ರಿ ಸೋಪ್ ಅದು, ಸ್ನಾನದ ಸೋಪ್ ಮಾಡಿಟ್ಬಿಟ್ರು. ಇವತ್ತು ನಮಗೆ ಬಂದಿರೋ ಸ್ಕಿನ್ ಕಾಯಿಲೆಗಳಿಗೆ ಮೂಲ ಕಾರಣ ಇಂಥ ಸೋಪುಗಳೇ. ನೀವು ಸಂತೂರ್ ಸೋಪ್ ತಗೊಳ್ಳಿ, ಲಕ್ಸ್ ಸೋಪ್ ತಗೊಳ್ಳಿ, ಎಲ್ಲ ಫ್ರಾಡುಗಳೇ. ಸಾಮಾನ್ಯರು ಬಳಸೋ ಹಾಗೆ ಇಲ್ಲ. ಕೈ ತೊಳೆಯೋ ಕೂಡ ಯೋಚನೆ ಮಾಡ್ಬೇಕು ನಾವು. ಅದರಲ್ಲಿ ಒಂದೇ ದಿನ ಪಾಯ್ಸನ್ ಆಗೋದಿಲ್ಲ. ಇಂಥದ್ದೆಲ್ಲ ಆಗ್ತಿದೆ. ವೇಷಗಳೇ, ಪ್ರತಿಯೊಂದು ವೇಷಗಳ ಬಗ್ಗೆ ಹೇಳಿದ್ರೆ ಸಂಕಟ ಆಗುತ್ತೆ ಅಷ್ಟೇ. ನಾವು ಮಾಡಿಟ್ಕೊಬಿಟ್ಟಿದ್ದೇವೆ ಮಕ್ಕಳೇ. ಪ್ರತಿ ವಿಚಾರದಲ್ಲೂ ದೇವರ ದರ್ಶನಕ್ಕೆ, VIP ದರ್ಶನಕ್ಕೆ 1 ಕೋಟಿ ರೂಪಾಯಿ ಇದೆ. ನಂಬ್ತೀರಾ? ವಿತಿನ್ 10 ಮಿನಿಟ್ಸ್ 1 ಕೋಟಿ ರೂಪಾಯಿಂದ 1500 ಜನನೋ 1000 ಜನ ತಗೋತಾರೆ. ಇನ್ 10 ಮಿನಿಟ್ಸ್ ಸೋಲ್ಡ್ ಔಟು. ದೇವರಿಗೂ ಕೂಡ ನಾವು ಹಂಗೆ ಮಾಡಿ ಇಟ್ಬಿಟ್ಟಿದ್ದೇವೆ. ಸಾಮಾನ್ಯರಿಗೆ ಅದೆಲ್ಲ ಎಲ್ಲ ಸುಮ್ಮನೆ ಇರ, ಅವನ ಯೋಗ್ಯತೆಗೆ ಏನೋ ಅಂತ ತೋರಿಸ್ತೀನಿ ನಿನ್ನ ಭಗವಂತನನ್ನ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮಾಡಿ ಇಟ್ಕೊಬಿಟ್ಟಿದ್ದಾವೆ. VIP ಹೋದ್ರೇನೆ ಅಂತ ಹೇಳ್ಬಿಟ್ಟು. ನೀವು ನಂಬಲ್ಲ, ಇವತ್ತಿಗೂ ತಿರುಪತಿ ಶ್ರೀನಿವಾಸರಿಗೆ ನಾನು 3 ಬಾರಿ ಜನರಲ್ ಕ್ಯೂನಲ್ಲಿ ಹೋಗಿದ್ದೇನೆ, ಆಗಿಲ್ಲ ದರ್ಶನ. ನನಗೂ VVIP ದರ್ಶನ ಇದೆ. VIP ಅಲ್ಲ, VVIP ದರ್ಶನವೇ ಇದೆ. ಇವತ್ತು ನಿಮ್ಮ ಹತ್ರ ಹೇಳ್ತು, ನೆನೆಸಿದರೆ ಇನ್ನೊಂದು 1 ಅವರಲ್ಲಿ ಹೋಗಿ ಸೇರಬಲ್ಲೆ, ಇನ್ನೊಂದು ಅರ್ಧ ಗಂಟೆಲಿ ಫ್ರೆಶ್ ಅಪ್ ಆಗಿಬಿಟ್ಟು ನೀಟಾಗಿ ದರ್ಶನ ಮಾಡ್ಕೊಂಡು ಹೊರಗಡೆ ಬರಬಲ್ಲೆ. ಮತ್ತಿನ್ನೊಂದು 1 ಅವರಲ್ಲಿ ನಾನು ಬೆಂಗಳೂರಲ್ಲಿ ಇರಬಲ್ಲೆ. ಎಸ್, ಇಲ್ಲಿಂದಲೇ ನನಗೆ ಏನು ಬೇಕೋ ವ್ಯವಸ್ಥೆ, ಪ್ಲೇನ್ ವ್ಯವಸ್ಥೆ ಎಲ್ಲ ಇದೆ. ಇವತ್ತಿಗೂ ಬಳಸಿಲ್ಲ. ನನ್ನ ತಂದೆ ಇರೋವಾಗಲೇ ನನ್ನ ಅಜ್ಜಿಗೆ ಹೇಳಿದ್ದೆ, ನೀವು ಅನ್ನಿ ಕರ್ಕೊಂಡು ಹೋಗ್ತಾನೆ, 1 ಬಾರಿ ನಿಮಗೆ ಕಾಶಿ ದರ್ಶನ ಮಾಡಿಸ್ಬಿಡ್ತೇನೆ ಅಂತ ಹೇಳಿದಾಗ ನನ್ನ ಅಜ್ಜಿ ಹೇಳ್ತು, ಅಜ್ಜಿ ಬೆಳಿಗ್ಗೆ ಕರ್ಕೊಂಡು ಹೋಗ್ತಾನೆ, ನೀವು ರೆಡಿ ಆಗಿ ಹಿಂಗೆ 10 ನಿಮಿಷ ದರ್ಶನ, ಸಂಜೆ 4 ಗೋಧೂಳಿ ಹೊತ್ತಿಗೆಲ್ಲ ನಿಮ್ಮನ್ನ ಕರ್ಕೊಂಡು ಬಂದ್ಬಿಡ್ತಾನೆ. 8 ಗಂಟೆಗೆ ನೀವು ರೆಡಿಯಾಗಿ ಇಲ್ಲಿಂದ ಪ್ಲೇನು ಅವನ್ನ ಕರ್ಕೊಂಡು ಹೋಗ್ತಾನೆ. ಪ್ರೈವೇಟ್ ಪ್ಲೇನ್ ಫೆಸಿಲಿಟಿ ನನಗೆ ಆತ್ಮೀಯರ ಒಂದು ವ್ಯವಸ್ಥೆ ಇರೋದ್ರಿಂದ ಹೇಳ್ತಿದ್ದಾನೆ. ಆಗ ಅಜ್ಜಿ ಹೇಳಿದ ಮಾತು, ಶಿವ ಇಲ್ಲಿಲ್ವೇನೋ, ಪ್ಲೇನಲ್ಲಿ ಹೋಗ್ಬಿಟ್ಟೆ ನೋಡ್ಬೇಕೇನೋ, ಎಲ್ಲಿದ್ರೂ ಶಿವಯ್ಯ ಇದ್ದಾನೋ, ಎಲ್ಲಿಲ್ಲ ತೋರಿಸೋ ಅಂದ. ಸತ್ತಿವೆ.
ನೀವು ನಂಬೋಲ್ಲ, ನಾನು ಬಳಸಲೇ ಇಲ್ಲ ಯಾವತ್ತೂ. VIP ಫೆಸಿಲಿಟೀಸ್ ತುಂಬಾ ರೇರು, ಹೋಗೋದಿಲ್ಲ. ಭಗವಂತನಿಗೆ ಹೇಳಿ ಬಂದ್ಬಿಟ್ಟಿದ್ದಾನೆ ಶ್ರೀನಿವಾಸನಿಗೆ, ಸ್ವಾಮಿ ನನಗಿಷ್ಟ ನಿನ್ನನ್ನು ಹಿಂಗೆ ಬಂದು ನೋಡಬೇಕು ಅಂತ. ಆದರೆ ನಾವು ದುರ್ಬಳಕೆ, ವ್ಯವಸ್ಥೆಯ ದುರ್ಬಳಕೆ, ನಾವು ಹಿಂಗೆ ಯಾಕಂದ್ರೆ ವೇಷಧಾರಿಗಳಿಗೆ ಜೈಕಾರ. ಈ ಒಂದು ಕಲಿಯುಗದ ಪರಿಪೂರ್ಣ ಛಾಯೆ ಆರಂಭವಾಗಿ ಬಿಟ್ಟಿದೆ. ಇಟ್ಸ್ ಎ ಸ್ಯಾಂಪಲ್, ಬರೆದಿಟ್ಕೊಳ್ಳಿ. ನನ್ನ ಲೆಕ್ಕಾಚಾರ ಸರಿ ಇತ್ತು ಅಂತ ಹೇಳಿದ್ರೆ 2030-31 ಸೇಮ್ ಆಸುಪಾಸು ಒಂದು 3ನೇ ಮಹಾಯುದ್ಧ, ಪ್ರಳಯ ಯುದ್ಧಕ್ಕೆ ನಾಂದಿ ಆಗುತ್ತೆ. ಅದರಲ್ಲಿ ಭಾರತ ಕೂಡ ಇರುತ್ತೆ. ಅಕಸ್ಮಾತ್ ಮೋದಿಜಿ ಏನಾದರೂ ಇದ್ರೂ ಬರೆದಿಟ್ಕೊಳ್ಳಿ, ಅದರ ಕತೆ ಬೇರೆ ಆಗೋಗುತ್ತೆ. ಮನುಷ್ಯ ವಯಸ್ಸಾಗ್ತಾ ಶಾಂತನಾಗ್ತಾನೆ. ನೋಡೋದಲ್ಲ, ಈಗೆಲ್ಲ ಮಾತಾಡ್ತಾರೆ, ಆ ರಭಸ ಬೇರೆ ಅಧಿಕಾರ ಬಂದಾಗ. ಆದರೆ ಹೋಗ್ತಾ ಹೋಗ್ತಾ ದೇಶ ವಿದೇಶ ವಸುದೈವ ಕುಟುಂಬಕಂ ಅನ್ನತಕ್ಕಂಥವ್ರು ನಾವು. ಒಬ್ಬ ರಾಜ್ಯ ಅತ್ಯಂತ ಬಲಾಢ್ಯನಾಗಿರಬಾರ್ದು. ವಿಪರೀತ ಬುದ್ಧಿ, ವಿಪರೀತ ಶಕ್ತಿ, ವಿಪರೀತ ಜ್ಞಾನ, ವಿಜ್ಞಾನ, ಸುಜ್ಞಾನ ಅಲ್ಲಗಾಳಾಯಿತು. ಇವತ್ತು ಟ್ರಂಪು ಅವನೇ ದುರ್ಯೋಧನ, ನೆನಪಿಟ್ಟುಕೊಳ್ಳಿ. ಪುಟಿನ್ ಅವನೇ ರಾವಣಾಸುರ, ನೆನಪಿಟ್ಟುಕೊಳ್ಳಿ. ಬೆಂಜಮಿನ್ ಅವನೊಬ್ಬ ಕೀಚಕ, ಅದು ಬರೆದಿಟ್ಕೊಳ್ಳಿ. ದುಶ್ಯಾಸನ, ಹಿಂಗ್ ಹುಟ್ಟು ಬರಬೇಕು ಅಂತ ಏನು ಅನ್ಕೋಬೇಡಿ. ದುಶ್ವಾಸನನೇ ಹುಟ್ಟಬೇಕು. ಇತಿಹಾಸದಲ್ಲಿ ಅವ್ರ ಹೆಸರು. ನಾವು ದುರ್ಯೋಧನ, ದುಶ್ಯಾಸನ, ಕೀಚಕ, ಕಂಸ ಅಂದ್ರೆ ಇವ್ರಗಳ ಹೆಸರುಗಳು ಹೇಳ್ಬಹುದು. ಕಡಿಮೆ ಅಂದ್ರು 2 ಕೋಟಿ ಜನರನ್ನ 25 ವರ್ಷದಲ್ಲಿ ಯುದ್ಧ ಪ್ರಚೋದನೆಗಳಿಂದ ಸಾಯಿಸಿ ಬಿಟ್ಟಿದ್ದಾರೆ. ಕಡಿಮೆ ಅಂದರು. ಡೇಟಾ, ವಿತ್ ಡೇಟಾ ಐ ಆಮ್ ಟಾಕಿಂಗ್. ಅದರಲ್ಲಿ ಈಗ ಲೆಕ್ಕ ತಗೊಳ್ಳಿ, ಈ 5 ವರ್ಷದಿಂದ ಎಷ್ಟು ಲಕ್ಷ ಜನ ಸತ್ತಿದ್ದಾರೆ. ಕಡಿಮೆ ಅಂದ್ರೂ 25 ಲಕ್ಷ ಜನ. ಕಡಿಮೆ ನಾನು ಹೇಳ್ತಿರೋದು. ಇದು ಒಂದು ಟೀಸರ್ ಟ್ರೈಲರ್ ಆರಂಭ ಆಗಿರ್ತಕ್ಕಂಥ ಒಂದು ಯುದ್ಧ, ನೆನಪಿಟ್ಟುಕೊಳ್ಳಿ. ಪೂರ್ಣ ಉನ್ಮಾದದ ಯುದ್ಧ 2030-31 ಕನ್ಫರ್ಮ್. ಮಹಾಮಾರಿ, ನಾವು ಸಿದ್ಧರಾಗಬೇಕು. ಅದಕ್ಕೆ ಹೇಳ್ತಿದ್ದೇನೆ, ಇನ್ನೂ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಶನಿ ಬಂದು ಮೇಷಕ್ಕೆ ನೀಚ ಸ್ಥಾನಕ್ಕೆ ಬರ್ತಾನೆ. ಸಂಖ್ಯೆಗಳ ಜೋಡಣೆಯ ಪ್ರಭಾವದಿಂದ ಹೇಳ್ತಿದ್ದೇವೆ, ಹಾಗೂ ಆ ಡಿಗ್ರಿಗಳ ಪ್ರಭಾವ. ಅದರ ಮೇಲೆ ವೃಷಭ ರಾಶಿಗೆ ರೋಹಿಣಿ ಸಾರದಲ್ಲಿ ಬಂದು ಬಿಟ್ಟ ಅಂತ ಹೇಳಿದ್ರೆ ಬರಗಾಲಂ ನಿಶ್ಚಿತಂ ಅಂತ ಹೇಳ್ತಾರೆ. ದಶರಥರಿಗೆ ಬಿಟ್ಟಿಲ್ಲ, ಯುಧಿಷ್ಠಿರಿಗೆ ಬಿಟ್ಟಿಲ್ಲ, ಈ ಕಲಿಯುಗಕ್ಕೆ ಬಿಡದೆ ಇರುತ್ತಾ, ಒಡೆದಾಕ್ಬಿಡುತ್ತೆ. ನಾವಂತೂ ಪುಟ್ಟುಗಳು ಅಂತ ಹೇಳ್ತಾರೆ. ನಾವು 4.5 ಅಡಿಯವರು, ಅವರೆಲ್ಲ 9 ಅಡಿ ಮೇಲೆ ಇದ್ದವ್ರು. ಅವರು 9 ಅಡಿಗೆ ಮೇಲೆ ಇದ್ದವ್ರು. ಕಡಿಮೆ ಅಂದ್ರೂ 8 ಅಡಿ ಇದ್ದವ್ರು. ಅವರು ದ್ವಾಪರ ಯುಗದಲ್ಲಿ 8 ಅಡಿ. ರಾಮರ ಎತ್ತರ 11 ಅಡಿ ಮೇಲೆ, ನೆನ್ಪಿಟ್ಕೊಳ್ಳಿ. ನಾವು ನೋಡೋ ಫೋಟೋ ಅಲ್ಲ ರಾಮರ ಗಡ್ಡ, ಜುಟ್ಟು, ಅಂತ ವ್ಯಕ್ತಿ. ನಮ್ಮ ಬುದ್ಧಿನೂ ಮಟ್ಟ, ನಮ್ಮ ಆಲೋಚನೆ ಮಟ್ಟ ಸದಾ ಇಲ್ಲೇ ಸುತ್ತೀವಿ ನೋಡಿ. ಇಷ್ಟೇ ಸುತ್ತೋದು. ಈ 5 ಇದರಲ್ಲಿ ಅಯ್ಯೋ ಮಗುವಾಯಿತು, ಅವನನ್ನು ಯಾವ ಸ್ಕೂಲ್ಗೆ ಹಾಕೋದು, ಏನು ಓದಿಸೋದು, ಏನು ಕಾಲೇಜು, ಅಲ್ಲೇ ಯಾವ ಕೆಲಸ, ಯಾವ ಮದುವೆ, ಯಾವ ಮಗು, ಆಮೇಲೆ ಒಂದು ಮನೆ, ಮತ್ತೆ ಅವನಿಗೆ ಸುತ್ಕೊಳ್ಳುತ್ತೆ. ಆ ಮಕ್ಕಳಿಗೆ ಓದಿಸು. ಇಷ್ಟು ಬಿಟ್ಟು ಬೇರೆ ಏನಾದರೂ ಯಾರನ್ನಾದ್ರೂ ಕೇಳಿ ಅಳೋದು ನೋಡಬೇಕು. ಮಹಾ ಪ್ರಳಯ ಆಗ್ಬಿಟ್ಟ ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಹತ್ಯೆ ಮಾಡ್ಕೊಳ್ಳೋದು, ಸಣ್ಣ ವಿಚಾರಕ್ಕೂ ಟ್ರಿಗರ್ ಆಗಿ ಹತ್ಯೆ. ಇನ್ನೊಂದು, ನಾನು ನಂಬರ್ 1 ಅನ್ನೋದು ಯಾವ ನಂಬರ್ 1 ಇಲ್ಲ, ವಿಲ್ಲನ್ನೂ ಇಲ್ಲ. ಹೀರೋಗಳಿಗೆ ನಾನು ಆಗಾಗ ಹೇಳ್ತಿರ್ತಿದ್ದೆ, ಹೀರೋಗಳಿಗೆ ಹೀರೋನೇ ಇಲ್ಲ, ಇನ್ನು ವಿಲ್ಲನ್ ಇರ್ತಾರ ಅಂತ. ನಾವೆಲ್ಲ ಜೋಕರ್ಗಳು ಅಂತಕ್ಕಂಥದ್ದು. ಹೀರೋಗಳಿಗೆಲ್ಲ ಹೀರೋ ಯಾರು? ರಾಜ್ಕುಮಾರ್. ನಮ್ಮ ಕರ್ನಾಟಕದಲ್ಲಿ ವಿಲ್ಲನ್ಗಳಿಗೆ ವಿಲ್ಲನ್ ಯಾರು ಹೇಳಿ? ವಜ್ರಮುನಿ ಅವರು. ಇಬ್ರು ಇಲ್ಲ, ಪುಣ್ಯಾತ್ಮರು. ನಾವ್ಯಾವ ಜೋಕರು? ಆದ್ರೂ ನಾನು ನಂಬರ್ 1, ನಾನು ಇದು ಅನ್ನತಕ್ಕಂಥ ಮಾತುಗಳನ್ನ ನಾವು ಮಾತಾಡ್ತೇವೆ ಮಕ್ಕಳು.
ಸೊ ಅಂಥದ್ದು ಈ ಶನಿ ಕದಲಿಕೆಯ ಪ್ರಭಾವದಲ್ಲಿ ಈ ಒಂದು ಕಡಿಮೆ ಎಂದರೂ 8 ವರ್ಷ ಯಾವುದೇ ಒಂದು ಹೈ ರಿಸ್ಕ್ ತಗೋಬೇಡಿ, ಹೈ ಇನ್ವೆಸ್ಟ್ಮೆಂಟ್ ಹೋಗ್ಬೇಡಿ, ಸಾಲ ಅನ್ನೋದು ಹೋಗ್ಬೇಡಿ, ವಿಪರೀತ ದುಂದುಗಾರಿಕೆ, ಜೂಜುಗಾರಿಕೆ, ಮೋಜುಗಾರಿಕೆ, ಮಸ್ತಿಗಾರಿಕೆ, ಆ ಟ್ರಿಪ್ ಹೋಗ್ಬೇಕು, ಈ ಫಾರಿನ್ ಟ್ರಿಪ್ ಹೋಗ್ಬೇಕು, ಖಂಡಿತ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಿಕ್ಕಾಕೋತೀರಿ, ಒದ್ದಾಟ್ವೆ. ಮೊನ್ನೆ ಕೂಡ ಒಂದು ತಾಯಿ ಜೀವ ಕುವೈತಲ್ಲಿ ಸಿಕ್ಕಾಕೊಂಡಿದೆ. ಇಲ್ಲಿಂದ ಬದುಕಿನ ಬುತ್ತಿ ಕಟ್ಲಿಕ್ಕೆ ಹೋಗಿರೋ ತಾಯಿ ಜೀವ. ನನಗೊಂದು ಇನ್ಸ್ಪಿರೇಷನ್ ಕೆಲವರು ಇದ್ದಾರೆ, ಈ ಲಕ್ಷ್ಮಿ ಅನ್ನೋರು, ಈ ಗೌರಿ ಅನ್ನೋರು. ಒಂಥರ ತಾಕತ್ತು. ಏನೋ ಏನಾಯ್ತು ಮಗ, ಎಲ್ಲ ಹ್ಯಾಪಿನ ಅಂದ್ರೆ ಆಕೆ ಇರೋ ಹೋಟ್ಲಿಂದ ಬರೀ ಒಂದು 1 ಕಿಲೋಮೀಟ್ರು ಸೈರನ್ ಹೊಡಿಸ್ತಾರೆ ಗುರುಗಳೇ, ಹೇಳಿದ್ದು. ಹೊರಗಡೆ ಹೋಗೋದಿಲ್ಲ, ಬಾಂಬ್ ಬೀಳ್ತವೆ ಗುರುಗಳೇ. ಆಮೇಲೆ ಒಂದು ಬ್ರೇಕ್ ಕೊಡ್ತಾರೆ ಗುರುಗಳು, ಏನ್ ಬೇಕೋ ತಗೊಬಂದು ಇಟ್ಕೊಳ್ಳೋದು ಗುರುಗಳು. ಯಪ್ಪ, ಅದ್ರೋಗುತ್ತೆ. ಇಂಥದ್ದೆಲ್ಲ ನಡೀತಿದೆ. ಆದ್ರಿಂದ $130 ಆಗ್ಬಿಟ್ಟಿದೆ ಬ್ಯಾರೆಲ್. ಎಲ್ಲಿಯ $50-60 ಇದ್ದಂಥ ಬ್ಯಾರೆಲ್. ಇದೆಲ್ಲ ಒಂದು ಲೆಕ್ಕಾಚಾರಗಳು. ಎಲ್ಲ ಎತ್ತರಕ್ಕೆ ಬೀಳುತ್ತೆ, ಎಲ್ಲ ಚಾರ್ಜಸ್ ಆಗಿದೆ, ಎಲ್ಲವೂ ಏನೇನೋ ಟ್ಯಾಕ್ಸ್ಗಳಿಂದ, ರಿಜಿಸ್ಟ್ರೇಷನ್ ಇಂದ ಎಲ್ಲ ಹತ್ತಿದೆ. ನೀವು ಸೂಕ್ಷ್ಮವಾಗಿ ಕುತ್ಕೊಂಡು ನೋಡಿ. ಒಂದು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ಇಂದ ಹಿಡಿದು ಪ್ರತಿಯೊಂದು ಯಾರೂ ನಿಯಂತ್ರಿಸಲಾರರು. ಇದು ಒಬ್ಬರಿಂದ ಕದಲಿಕೆ ಅಲ್ಲ. ಮತ್ತೆ ಇದೆಲ್ಲ ಸರ್ವನಾಶ ಆಗಿ ಮತ್ತಿನ್ನೊಂದು ಸೃಷ್ಟಿ ಆಗ್ಬೇಕೇನೋ, ಮನುಷ್ಯನ ಈ ದುರ್ಗುಣಗಳೆಲ್ಲ ಹೋಗಿ. ಸೊ ಈಗ ಕಲಿಯುಗದ ಒಂದು ಪರಿಚಯ ಆರಂಭ ಆಗ್ತಿರತಕ್ಕಂಥದ್ದು ಎಚ್ಚರಿಕೆ. ಸಂಖ್ಯೆ 1ರಲ್ಲಿ ಹುಟ್ಟಿರತಕ್ಕಂಥವ್ರು, 1ನೇ ತಾರೀಕು 10, 19, 28 ಈ ಸಂಖ್ಯೆಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಈ ಒಂದು ಯುಗಾದಿ ಫಲ ಹೇಗಿದೆ? ಬಾರವೇ ಖಂಡಿತ 1, 10, 19, 28 ವಿಪರೀತ ಲಾಭವನ್ನ ನೋಡ್ತೀರಿ, ವಿಪರೀತ ದುಡಿಮೆಯನ್ನು ಕೂಡ ನೋಡ್ತೀರಿ, ವಿಪರೀತ ಸಂಪಾದನೆಯನ್ನು ನೋಡ್ತೀರಿ. ನೀವು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ 2026 ನಿಮಗೆ ಸಂಪಾದನೆ ಕೊಡುತ್ತೆ. ಬಟ್ ಗೂನು ಬೆನ್ನು ಇಟ್ಟುಕೊಂಡು ಬಿಟ್ಟಿದ್ದೀರಿ. ದೊರೆಗೆ ಸಂಕಷ್ಟ ತಪ್ಪಿದ್ದಲ್ಲ, ದೊರೆಗೆ ದಿಕ್ಕು ತೋಚುತ್ತಿಲ್ಲ. ಸಂಖ್ಯೆ 1 ಅಂದ್ರೇನೆ ದೊರೆ, ರಾಜ, ಸೂರ್ಯ, ಅಧಿಕಾರ, ರಾಜ್ಯಾಧಿಕಾರ, ಪೊಸಿಷನ್, ಪವರ್, ಲೀಡರ್ಶಿಪ್ ಅನ್ನತಕ್ಕಂಥದ್ದೆಲ್ಲ ಹೇಳ್ತವೆ. ಅಂತ ಒಂದು ಶಕ್ತಿ ಇರತಕ್ಕಂಥ ಆ ಒಂದು ಸೂರ್ಯ ಪರಿಚ್ಛೇದದ ಸಂಖ್ಯೆ 1. ಅದಕ್ಕೆ ನೀವು ಎಲ್ಲಿದ್ದರೂ ರಾಜರೇ. ನೀವು ನಿಜವಾಗ್ಲೂ ತುಂಬಾ ಸಿಂಪಲ್ಲೇ, ಗಮನಿಸಿ ನೋಡಿ. ಆದರೆ ಹಾಕಿರೋ $300 ಕಾಟನ್ ಶರ್ಟ್ ಅಲ್ಲಿ ಎದ್ದು ಕಾಣಿಸ್ತೀವಿ. ನಿಮ್ಮ ಕಣ್ಣಿನ ತೇಜಸ್ಸು ಜಾಸ್ತಿ, ಕಣ್ಣಿಗೆ ಕನ್ನಡಕ ಬರತಕ್ಕಂಥ ಒಂದು ಛಾಯೆ. 1, 10, 19, 28ನೇ ತಾರೀಕಿನಲ್ಲಿ ಹುಟ್ಟಿದವರು ಕನ್ನಡಕ ಬರಲೇಬೇಕು. ಎಡಗಣ್ಣಿನಲ್ಲಿ ಸ್ವಲ್ಪ ದೋಷ ಜಾಸ್ತಿ ಇರುತ್ತೆ, ಪಿತ್ತದ ಪ್ರಭಾವ ಸ್ವಲ್ಪ ಜಾಸ್ತಿ, ಕೋಪದ ಪ್ರಭಾವ ಸ್ವಲ್ಪ ಜಾಸ್ತಿ, ಗ್ಯಾಸ್ಟ್ರಿಕ್ ಪ್ರಭಾವ ಜಾಸ್ತಿ, ವಾಯುಪಿತ್ತ ದೇಹ ಅಂದ್ರೆ ಸ್ವಲ್ಪ ಗ್ಯಾಸು ಇರುತ್ತೆ, ಪಿತ್ತವೂ ಇರುತ್ತೆ, ಉಷ್ಣ ಪಿತ್ತ ದೇಹ, ನಾಲಿಗೆ ಎಲ್ಲ ಹುಣ್ಣಾಗತಕ್ಕಂಥದ್ದು ಸ್ವಲ್ಪ ಬೇಗ ಜಾಸ್ತಿ, ತುಂಬಾ ಥಂಡಿ, ತುಂಬಾ ಉಷ್ಣ, ಎರಡೂ ತಟ್ಕೊಳ್ಳಲ್ಲ ನೀವು. ಥಂಡಿಯೂ ತಟ್ಕೊಳ್ಳಲ್ಲ. ಬಿಸಿ ಆಯ್ತು ಅಂತ ಥಂಡಿ ಮಾಡಿದ್ರೆ ಉಲ್ಟಾ ಆಗ್ಬಿಡುತ್ತೆ, ಥಂಡಿ ಇದೆ ಅಂತ ಉಷ್ಣ ಮಾಡೋಕೆ ಹೋದ್ರೆ ಇನ್ನೊಂದೊಂದು ಆಗತಕ್ಕಂಥದ್ದು ಆಗುತ್ತೆ. ದೇಹದಲ್ಲಿ ಗಂಧೆಗಳು ಆಗುತ್ತವೆ, ಅಂದ್ರೆ ಉಷ್ಣ ಗಂಧೆಗಳು ಆಗತಕ್ಕಂಥದ್ದು. ಅದಕ್ಕೆ ನಿಮಗೆ ಜೀರಿಗೆ, ಕಾಡು ಜೀರಿಗೆ, ಹಳೇ ಹುಣಸೆ ಹಾಗೂ ಬೆಲ್ಲ, ತಾಟಿ ಬೆಲ್ಲ ಇಲ್ಲ ಅಂತ ಹೇಳ್ದ ಅಂದ್ರೆ, ತಾಟಿ ಬೆಲ್ಲ ಅಂತ ಹೇಳ್ದ ಅಂದ್ರೆ ತಾಳೆ ಮರದ ಬೆಲ್ಲ, ಈ ನಾರ್ಮಲ್ ಬೆಲ್ಲ ಅಲ್ಲ. ಸೊ ತಗೋಬಂದು ಸಮ ಪ್ರಮಾಣದಲ್ಲಿ 100 ಗ್ರಾಮ್ ಚಚ್ಚಿ, 3 ಸೇರಿಸ್ಕೊಂಡು ಚಚ್ಚಿ ಕುಟ್ಟಿ ಗೋಲಿ ಆಕಾರ ಮಾಡ್ಕೊಂಡು ಯಾವಾಗಲೂ ಇಟ್ಕೋಬೇಕು. ಬೆಳಿಗ್ಗೆ ಎದ್ದು ಹಿಂಗಂದ್ರೆ ನಿಮ್ಗೆ ಪೆಲ್ಗಮ್ ವಿಲ್ ಕಮ್ಸ್ ಔಟ್. ಬೇಗ ತಲೆವಾರ, ಹೆಡ್ಡೇಕು, ಮೈಗ್ರೇನು, ಸೈನೆಸ್ಸು, ಅರ್ಧ ತಲೆನೋವು, ಸರ್ರಂತ ಸೂರ್ಯ ನೆತ್ತಿಗಿರೋವಾಗ ನಿಮಗೆ ಹತ್ತುತ್ತೆ. ಅದಕ್ಕೆ ಕೋಪಾದಿತ್ಯರು, ಗರ್ಜಿಸೋದು, ತಡ ಬಡ ಅಂತ ಮಾತಾಡೋರು, ಹಲ್ಲಿನ ಬಾಧೆಯಿಂದ ಬಳಲ್ತಕ್ಕಂಥವ್ರು, ಮಂಡಿ ನೋವುಗಳಿಂದ ಬಾಧೆಯಿಂದ ಬಳಲ್ತಕ್ಕಂಥವ್ರು. ಯಾಕಂದ್ರೆ ಒಂದಕ್ಕೆ ಶನಿ ಆಗೋಲ್ಲ. ಸೊ ಅಲ್ಲೊಂದು ಬೋನ್ಸ್ ಸ್ವಲ್ಪ ನರ್ವಸ್ ವೀಕ್ನೆಸ್ ಆಗ್ತಕ್ಕಂಥ ಒಂದು ಪ್ರಭಾವ, ಶನಿಯ ಪ್ರಭಾವ ಇರುತ್ತೆ, ನರ್ವಸ್ ವೀಕ್ನೆಸ್. ಅದಕ್ಕೆ ಟೆನ್ಷನ್ ಆದ್ರೆ ಈ ಸಂಖ್ಯೆಯವ್ರು ಕದಲೋದು ಸ್ವಲ್ಪ ಜಾಸ್ತಿ. ನೀವು ದಗ 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 ಅಂತ ಆಡ್ಬಿಡ್ತೀವಿ. ಏನು ಮಾತಾಡ್ತೀರಿ ಗೊತ್ತಿಲ್ಲ, ಏನು ಹೇಳ್ತೀರಿ ಅಂತ ಕೂಡ ಗೊತ್ತಿಲ್ಲ.
ಇನ್ನಷ್ಟಿದೆ. ಒಂದು ಪುಟ್ಟ ವಿರಾಮ ತಗೊಂಡು ನಿಮಗೆ ಈ 1ನೇ ತಾರೀಕು 10, 19, 28 ಈ ಸಂಖ್ಯೆ ಪ್ರಭಾವದಲ್ಲಿ ಹುಟ್ಟಿರೋರಿಗೆ ಈ ಒಂದು ವರ್ಷ ಪೂರ್ತಿ ಹೇಗಿದೆ, ಮುಂದಿನ ಯುಗಾದಿಯವರೆಗೂ ಅಟ್ಲೀಸ್ಟ್ ದೀಪಾವಳಿಯವರೆಗೂ ಅನ್ನತಕ್ಕಂಥದ್ದು ಒಂದು ಪುಟ್ಟ ವಿರಾಮ ತಗೊಂಡು ಬಂದು ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಈ 1, 10, 19, 28 ಯುಗಾದಿ ಭವಿಷ್ಯ. ಖಂಡಿತ ಈ ವರ್ಷ ಇನ್ಕಮ್ ಜಾಸ್ತಿ ಆಗುತ್ತೆ, ಬಟ್ ಕಮಿಟ್ಮೆಂಟ್ ಮಾತ್ರ ನಿಮ್ಮನ್ನ ಸುತ್ತಿ ಹಾಕಿಕೊಳ್ಳತಕ್ಕಂಥದ್ದಾಗುತ್ತೆ. ನೀವೇ ತಂದಿಟ್ಕೋತೀರಿ. ಯಾವುದೋ ಜಾಗ ತಗೊಳ್ಳೋದು, ಮನೆ ತಗೊಳ್ಳೋದು, ಮನೆ ಕಟ್ಟೋದು, ಪ್ರಾಪರ್ಟಿ ಡೆವಲಪ್ಮೆಂಟ್ ಅಂತ ಹೋಗೋದು. ಒಂದು ಸಾಲ ಮಾಡ್ಕೋತೀರಿ, ಗ್ಯಾರಂಟಿ. ಇರೋ ಸಾಲಕ್ಕೆ ಇನ್ನೊಂದು ಸಾಲ, ಇಲ್ಲ ಬಿಡಿಸ್ಕೊಂಡಿದ್ದೀನಿ ಅನ್ನೋಷ್ಟರಲ್ಲಿ ಇನ್ನೊಂದು ಏನಾದರೂ ಒಂದು ಸುರುಳಿ. ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ರಲ್ಲಂತೂ ತುಂಬಾ ಹುಷಾರಾಗಿರಿ. ಈ 1, 10, 19, 28 ಹುಟ್ಟಿದವರು. ದೂರ ಪ್ರಯಾಣಗಳು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಒಡ ಹುಟ್ಟಿದವರ ಜೊತೆ ಒಂದು ಸಣ್ಣ ತಗಾದೆ, ಯಾವುದಾದ್ರೂ ಮನೆ ಮಾರ್ಕೊಳ್ಳೋ ಪರಿಸ್ಥಿತಿ, ಜಾಗ ಮಾರ್ಕೊಳ್ಳೋ ಪರಿಸ್ಥಿತಿ, ಜಾಗ ಬಿಟ್ಟೋಗುತ್ತೆ ಸಾಲಕ್ಕೋಸ್ಕರ. ಮೊನ್ನೆ ನೋಡಿ ಯಾರೋ 3 ಕಂತು. ಮೊನ್ನೆ ಕೂಡ ನಮ್ಮ ಗುರುಗಳು 1 ಕಂತು 5 ದಿನ ಡಿಲೇ ಆಗಿಲ್ಲ, ಆಲ್ರೆಡಿ ಪೆನಾಲ್ಟಿ ಚಾರ್ಜ್ ಹಾಕ್ಬಿಟ್ಟಿದ್ದಾರೆ. ಗಾಡಿ ಮೇಲೆ ಲೋನ್ ತಗೊಂಡಿರೋದು. ಏನ್ ಗುರುಗಳೇ ಅಂದ್ರೆ, ನೋಡೋ 5 ದಿನ ಲೇಟ್ ಆಗಿದೆ, ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಮು, ಅಕೌಂಟ್ ಸೀಸ್ ಆಗಿದೆ, ಅವೆಲ್ಲ ಗೊತ್ತಿಲ್ಲ. ಪೆನಾಲ್ಟಿ ಹಾಕಿದ್ದೆ ಅತ್ತನೇ ಬಾಯಿ ಮುಚ್ಕೊಂಡಿರೋಕೆ ಹೇಳು ಅಂತ ಹೇಳಿದೆ. ನಾನು ಹಾಗೆ ಹೇಳಿದೆ, ಗುರುಗಳೇ ನಮ್ಮ ವಕೀಲರ ಜೊತೆ ಮಾತಾಡೋಣ, ಏನಕ್ಕೋ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ, ಸುಮ್ಮನೆ ಯಾಕೆ. ಹೇಳಿದೆ, ಪೆನಾಲ್ಟಿ ಹಾಕಿದೆಯಲ್ಲಪ್ಪ, RBI ಗೈಡ್ಲೈನ್ಸ್ ಗೊತ್ತಿದೆಯಾ, ಬ್ಯಾಂಕು ಗೈಡ್ಲೈನ್ಸ್ ಗೊತ್ತಿದೆಯಾ, ಗ್ರಾಹಕರ ಗೈಡ್ಲೈನ್ಸ್ ಗೊತ್ತಿದೆಯಾ ಅಂತ 3-4 ಪಾಯಿಂಟು. ಇರಲಿ ಸರ್, ನೋಡಿ ಸರ್, ನಮ್ಗೆ ಕಲೆಕ್ಷನ್, ಅದಕ್ಕೆ ಬಂದು ಗಾಡಿ ಮುಟ್ಬಿಡ್ತೀಯ ನೀನು. 34 ತಿಂಗಳಿಂದ ಕಟ್ಟಿದ್ದಾರೆ ಅವರು. ಕರೆಕ್ಟಾಗಿ ಆಗೇನಾದರೂ ಬಂದು ಎಕ್ಸ್ಟ್ರಾ ಬೋನಸ್ ಕೊಟ್ಟಿಯಾ ನೀನು? ಕರೆಕ್ಟಾಗಿ ಕಟ್ಟಿದ್ದೀರಾ ಸ್ವಾಮಿ, ಪ್ರತಿ ತಿಂಗಳು ಅಂತ ಹೇಳ್ಬಿಟ್ಟು ಏನಾದರೂ ಎಕ್ಸ್ಟ್ರಾ ಒಂದು EMI ರಿಟರ್ನ್ ಕೊಟ್ಟಿದೀಯಾ ನೀನು? ಆಗಿದ್ದು ಪೆನಾಲ್ಟಿ ಹಾಕ್ಬಿಟ್ಟಿದ್ಯಾ 1500 ರೂಪಾಯಿ ಚೆಕ್ ಬೌನ್ಸ್ ಚಾರ್ಜಸ್. ಇದೆಲ್ಲ ಹೀಗೆ ಮಕ್ಕಳ. ನಾ ಅದಕ್ಕೆ ಹೇಳ್ತಿರ್ತಾನೆ, ಸಾಲ ಮಾಡಿ ತುಪ್ಪ ತಿನ್ಬೇಡಿ, ಅದು ಹೋಯ್ತು ಆ ಕಾಲ. ಇದ್ದಾರೆ ಪಾಖಂಡಿಗಳಿದ್ದಾರೆ, ಇಲ್ಲ ಅಂತಲ್ಲ. ಸಾಲ ಮಾಡ್ಕೊಂಡಂಗೆ ಒಬ್ಬರು ತುಂಬಾ ಒಂದು ದೊಡ್ಡ ಕುಟುಂಬ ಗೊತ್ತು, 1 ಎಕರೆ ಇಟ್ಕೊಂಡಿರೋದು, ಊರೆಲ್ಲ ಸಾಲ ಮಾಡ್ಕೊಂಡು ಆ ಜಾಗ ತೋರಿಸ್ಕೊಂಡು 10 ಕೋಟಿ ಮೇಲೆ ಸಾಲ ಮಾಡಿ ತಿಂದಿದ್ದಾರೆ, ಬದುಕ್ತಿದ್ದಾರೆ. 3 ಎಕರೆನಲ್ಲಿ ಒಂದು ಜಾಯಿಂಟ್ ವೆಂಚರ್ ಬಂತು ಅಂದ್ರೆ ಮಾತುಕತೆ ಆಗ್ಬಿಟ್ಟಿದೆ ಗುರುಗಳೇ. 1500 ಕೋಟಿದು ನಮ್ಗೆ ಕಡಿಮೆ ಅಂದ್ರೆ 40% ಅಂದ್ರೆ ಲೆಕ್ಕ ಹಾಕೊಳ್ಳಿ, 600 ಕೋಟಿ ಬರುತ್ತೆ. ನೀವೇನು ಯೋಚನೆ ಮಾಡ್ಬಿಡಿ, ನೀವು ಒಂದು ಸ್ವಲ್ಪ 10 ಲಕ್ಷ ಕೊಟ್ಟಿಟ್ಟಿರಿ, ನಿಮಗೂ 1-2 ಫ್ಲಾಟ್ ಏನೋ ಒಂದು ಇದು ಮಾಡೋಣ ಅಂತ ಹೇಳ್ಬಿಟ್ಟು 50 ಲಕ್ಷ, 1 ಕೋಟಿ. ಊರೆಲ್ಲ ಕಡಿಮೆ ಅಂದ್ರೆ ಒಂದು 10-15 ಕೋಟಿ ಇದೇ ತರನೇ ಮಾಡ್ಕೊಂಡು ತಿಂತಿದ್ದಾರೆ 25 ವರ್ಷದಿಂದಲ್ವ. ಆ ಜಾಗಕ್ಕೆ ಮೋಕ್ಷ ಇಲ್ಲ ಅಷ್ಟು ಬೇಗ. ಊರೆಲ್ಲ ಹಿಂಗೆ ಮೋಸ ಮಾಡ್ಕೊಂಡು ಎಲ್ಲರೂ ನಿಟ್ಟುಸಿರು ತಟ್ಟೋದಿಲ್ವಾ, ನಡು ರೋಡಲ್ಲೇ ಹೋಗೋದು. ಖಂಡಿತ ಅವ್ರ ಮಕ್ಕಳಿಗೆ ತಾಕುತ್ತೆ ಅದು, ಕಣ್ಣು ಮುಂದ್ಗಡೆ ಇಲ್ಲ ಅವ್ರ ಮೊಮ್ಮಕ್ಕಳಿಗೆ ತಾಕ್ಬಿಡುತ್ತೆ, ತಲೆಮಾರುಗಳು ತೆಗೆದು ಬಿಡುತ್ತೆ ಮಕ್ಕಳೇ.
ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇತಿ. ಬದುಕ್ಲಿಕ್ಕೆ ಒಂದು 10,000 ಇಲ್ಲ, ಏನೋ ಒಂದು ಪರವಾಗಿಲ್ಲ, 10 ಲಕ್ಷ 50 ಲಕ್ಷ 1 ಕೋಟಿ ಈ ಥರ ಆ ಜಾಗ ತೋರಿಸ್ಕೊಂಡು ಜಾಗದ ಮೇಲೆ ಕೇಸ್ ಇದೆ. ಅದು ಇವತ್ತು ಊರ್ಜಿತ ಆಗಲ್ಲ. 40-45 ವರ್ಷದಿಂದಲೂ ನಡೀತಿದೆ. ಒಬ್ರಾದ್ಮೇಲೆ ಒಬ್ರು 50 ವರ್ಷದ ಹಿಂದ್ಗಡೆ ಅದು ಕೇಸ್ ಹಾಕಿದಾಗ ಬರೀ ಇಬ್ಬರು ನಡುವೆ ತಗಾದೆ, ಆಮೇಲೆ ಇನ್ನಿಬ್ರು ಅಕ್ಕ ತಂಗಿರು, ಆಮೇಲೆ ಇನ್ನಿಬ್ರು ಅಕ್ಕ ತಂಗಿರು, 6 ಜನ ಮಕ್ಕಳು ಲೆಕ್ಕ ಹಾಕೊಳ್ಳಿ. ಅವ್ರು ಬೆಳೆದ್ರು, ಅವ್ರಿಗೆ ಮದುವೆ ಆಗ ಅವ್ರ ಮೊಮ್ಮಕ್ಕಳು ಲೆಕ್ಕ ಹಾಕೊಳ್ಳಿ. 6 ಜನಕ್ಕೆ 4 ಜನ ಮಕ್ಕಳು ಆ ಕಾಲಕ್ಕೆ 24 + 6 30. ಲೆಕ್ಕ ಹಾಕೊಳ್ಳಿ. 24 ಜನಕ್ಕೆ ಇನ್ನಿಬ್ಬಿಬ್ಬರು ಮಕ್ಕಳು ಅಂತ ಹೇಳೋದ ಅಂದ್ರೂ ಕೂಡ ಜನರೇಷನ್ಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. 48 + 24 6 ಜನ ಹೋಗೇ ಬಿಟ್ರು. ಒಬ್ಬನು ನಮಗ್ ಸರಿಯಾಗಿ ಭಾಗ ಬಂದಿಲ್ಲ ಅಂತ. ಇದೇ ಮನುಷ್ಯ, ತಾನು ತಿನ್ನಲಾರ. ಅಲ್ಲೆಲ್ಲೋ ಇರಾನು ಈ ಪರ್ಷಿಯನ್ ಮೆಂಟಾಲಿಟಿ ಅಂತ ಹೇಳ್ತಿದ್ದೆ. ಆ ಒಂದು ಭಾಗದ ಜನಗಳ ಒಂದು ವಿಚಿದ್ರಕಾರಿ ಶಕ್ತಿ ಅಲ್ಲಿ ಕೂತಿದೆ. ಯಾಕಂದ್ರೆ ದೇವರು ಅಲ್ಲೊಂದು ಅಪರೂಪ ಖನಿಜ ಸಂಪತ್ತು, ಆಯಿಲ್ ಸಂಪತ್ತು ಹೇಗಿಟ್ಟಿದಾನೋ, ವಿಪರೀತವಾದಂಥ ದುಡ್ಡಿರೋವನಿಗೆ ಮನಸ್ಸಾಕ್ಷಿ ಇರಲ್ಲ ಅನ್ನೋದಕ್ಕೆ ಅದೇ ಸಾಕ್ಷಿ. ಯಾವುದು ಬೇಕಿಲ್ಲ, ವಿಪರೀತ. ಅವ್ರಿಗೇನಾದ್ರೂ ಮನಸ್ಸಾಕ್ಷಿ ಇದೆಯಾ? ಅವ್ರು ಬಡ್ದಾಡ್ಕೊಳ್ಳೋದು ನೋಡಿ. ಇರಾನ್ನೇ ನೋಡಿ ನೀವು, ಸುತ್ತಮುತ್ತಲ 10-15 ಊರಿಗೆ ಬಾಂಬ್ ತಗೊಂಡೋಗಿ ಸುರಿದು ಬಿಟ್ಟಿದ್ದಾನೆ. ದುಬೈ ಏರ್ಪೋರ್ಟ್ ಅಲ್ಲಿ ಜನ ಓಡ್ತಿದ್ದಾರೆ, ಯಾರೋ ಮನೆ ಕಳಿಸ್ತಾರೆ. ಏನಿದು ಲೆಕ್ಕ ಅಂತ. ಒಂದು ಟಿಕೆಟ್ 3.5 ಕೋಟಿ ರೂಪಾಯಿ, 3.5 ಕೋಟಿ ರೂಪಾಯಿ. ಸುಮಾರು 7 ಅವರ್ ಒಂದು ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಬೇರೆ ಊರಿಗೆ ವೆಹಿಕಲ್ ಅಲ್ಲಿ. ಅಲ್ಲಿಂದ ಫ್ಲೈಟ್ ಹತ್ಸಿ ಇನ್ನೊಂದು ಊರಿಗೆ ಕಳಿಸ್ಲಿಕ್ಕೆ ಹೆಚ್ಚು ಕಡಿಮೆ 3.5 ಕೋಟಿ ರೂಪಾಯಿ. ಶ್ರೀಮಂತರಷ್ಟೇ ಬದುಕೋಬಲ್ಲ, ಇನ್ ಬಡವನ್ ಗತಿ ಏನು ಅಂತ ಲೆಕ್ಕ ಹಾಕೊಳ್ಳಿ. ವಿಪರೀತ ಅಲ್ಲಿ ಖನಿಜ ಸಂಪತ್ತು, ದುಡ್ಡಿನ ಸಂಪತ್ತು ನೋಡಿ, ಹೊಡೆದಾಟ ಅದೇ. ಇನ್ನೇನಾಗುತ್ತೆ? ಮನುಷ್ಯ ಮದಾಂಧನ ಆಗುತ್ತಾನೆ ಅನ್ನತಕ್ಕಂಥದ್ರ ಸಂಕೇತ. ಈ ರೀತಿ ಪ್ರಭಾವ ಭೂಮಿ ವಿಚಾರದಲ್ಲಿ ಸ್ವಲ್ಪ ಸಿಕ್ಕಾಕೋತೀರಿ. ಯಾವುದೋ ಒಂದು ಕಮಿಟ್ ಆಗ್ಬೇಡಿ, ಇಲ್ಲವೇ ಇಲ್ಲ, ಬೇಡವೇ ಬೇಡ, ನಿಮ್ ದುಡ್ಡು ಭದ್ರ ಮಾಡಿಟ್ಕೊಳ್ಳಿ. ಕಳ್ಳರ ಕಾಟ ಆಗುತ್ತೆ, ಮೋಸಗಾರರ ಕಾಟ ಆಗುತ್ತೆ. ಸಂಖ್ಯೆ 1, 10, 28, 19ನೇ ತಾರೀಕಿನಲ್ಲಿ ಹುಟ್ಟಿದವ್ರಿಗೆ ಹುಷಾರಾಗಿರಿ. ಯಾರಾದ್ರೂ ಬಂದು ನಿಮ್ಮನ್ನ ತಲೆ ಕೆಡಿಸ್ತಾರೆ. ನೀವೇನಾದ್ರೂ ದುಡ್ಡು ಕೊಟ್ಟಿರಿ, ಅವ್ನು ನೋಡೋಗ್ತಾನೆ, ಗ್ಯಾರಂಟಿ. ವಿಪರೀತವಾದಂಥ ಐಡಿಯಾಗಳು ಓಡುತ್ತೆ. ಮನೆ ಕಟ್ಬಿಡೋಣ, ಬಾಡಿಗೆಗೆ ಬಿಟ್ಬಿಡೋಣ, ಇನ್ನೊಂದು ಇನ್ಕಮ್ ಬರುತ್ತೆ, ಇನ್ನೊಂದು ಇದು ಬರುತ್ತೆ. ಖಂಡಿತ ಮಾಡ್ಲಿಕ್ಕೆ ಹೋಗ್ಬೇಡಿ. 1, 10, 19, 28 ಎಷ್ಟು ಇದಿದೆಯೋ ಬಿಡಿಸ್ಕೊಳ್ಳಿ. ನೀವು ನಂಬಲ್ಲ, ಮೊನ್ನೆ ಒಬ್ರು ಗುರುಗಳು ಎಷ್ಟು ಖುಷಿಯೋ ಅವರಿಗೆ. ಸುಮಾರು 28 ಕೋಟಿಯ ದುಡ್ಡು ಬಂದಿದೆ ಯಾವುದೋ ಒಂದು ಪ್ರಾಪರ್ಟಿದು. ಗುರುಗಳೇ, ನಾವಿಲ್ಲಿ ಹಾಕ್ಬಿಡೋಣ ಅಂತ ಅನ್ಕೊಂಡಿದ್ದೇವೆ ಅಂತ. ಸುಮಾರು 3 ವರ್ಷದ ಹಿಂದ್ಗಡೆ ನಾನು ಆಗ ಅವ್ರಿಗೊಂದು ಗೈಡೆನ್ಸ್ ಮಾಡಿದೆ. ಇಂಥ ಕಡೆ ಹಾಕಿ, ಇಲ್ಲಿ ಬೇಡ, ಸಿಟಿ ಸೆಂಟ್ರಲ್ ಬೇಡ, ಜಾಮ್ ಆಗ್ತೀರಿ, ಇಲ್ಲಿ ತಕರಾರುಗಳು ಬರುತ್ತೆ, ಡಾನ್ಗಳು ಬರ್ತಾರೆ, ಇನ್ನೊಂದು ಬರ್ತಾರೆ. ಸೀದಾ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲಿ ಹಾಕಿ ನೀವು ಜಮೀನಿನ ಒಡೆಯ ಅಂತ. ಮನೇಲೆಲ್ಲ ಹಂಚ್ಕೊಂಡು 15 ಕೋಟಿ ನನ್ನ ಮಾತು ಕೇಳಿ ಅಷ್ಟು ಹಾಕ್ಬಿಡಿ. ಸ್ವಲ್ಪ 5 ಕೋಟಿ ಫಿಕ್ಸೆಡ್ ಹಾಕ್ಬಿಡಿ. ತಿಂಗಳಿಗೆ 4 ಲಕ್ಷ ಬರುತ್ತೆ. ಇಂಥ ಕಡೆ ಹಾಕಿದ್ರೆ 5 ಲಕ್ಷ ಬರುತ್ತೆ ತಿಂಗಳಿಗಿದೆ. ನೋಡಿ, ಇವ್ರ ಹತ್ರ ಮಾತಾಡಿ. ಇನ್ನು ಈ 10 ಕೋಟಿಗೆ ಈ ಥರದ್ದು ತಗೊಳ್ಳಿ ಅಂತಕ್ಕಂಥದ್ದು ಹೇಳ್ಕೊಟ್ಟು. ನೀವು ನಂಬಲ್ಲ, 40 ಎಕರೆ 3 ವರ್ಷದ ಹಿಂದ್ಗಡೆ ಫುಲ್ಲು ಫೆನ್ಸಿಂಗು ಇನ್ನೊಂದು ಹಾಕಿ. ನೀವು ನಂಬಲ್ಲ, ಇವತ್ತು ವೆಡ್ಡಿಂಗ್ ಡೆಸ್ಟಿನಿ ಅಂತ ಹೇಳ್ಬಿಟ್ಟು ಆ 40 ಎಕರೆನ ಬಾಡಿಗೆ ಕೊಟ್ಟಿದ್ದಾರೆ. ಕಡಿಮೆ ಎಂದರು 2 ಕೋಟಿ ಬಾಡಿಗೆ ಬರುತ್ತೆ ತಿಂಗಳಿಗೆ. ಅಷ್ಟು ಬ್ಯೂಟಿಫುಲಿ. ಇವತ್ತು ಆ ಜಾಗದ ಬೆಲೆ ನೀವು ನಂಬಲ್ಲ, 3 ವರ್ಷದ ಹಿಂದ್ಗಡೆ ಕೊಟ್ಟು ತಗೊಂಡಂತ ಆ 40 ಎಕರೆ ಕಡಿಮೆ ಎಂದರು 35 ಕೋಟಿಯಾಗಿ ಬೆಳೆದು ಬಿಟ್ಟಿದೆ. ಗುರುಗಳೇ, ನೀವು ದೇವರಾಗ್ಬಿಟ್ರೆ, ನಾವು ಹೋಗ್ಬಿಟ್ಟು ಯಾವ ಜಾಗ ಅಂತ ನಾವು ಕೈ ಹಾಕಿದ್ವೋ ಅದು ದೊಡ್ಡದಾದಂಥ ಡಾನ್ಗಳು ಬಂದು, ಇನ್ನೊಂದು ಬಂದು, ಪೊಲಿಟಿಷಿಯನ್ ಬಂದು ಏನೇನೋ ಆಗ್ಬಿಡ್ತು ಗುರುಗಳೇ. ಅದೃಷ್ಟಕ್ಕೆ ನಮ್ಮ ಅಣ್ಣ ಹಾಕ್ಕೊಂಡ ಅಲ್ಲಿ ಅಷ್ಟು ದೊಡ್ಡ ದುಡ್ಡುಗಳು ಬಂದಿರೋದು. ದೊಡ್ಡ ಅಪಾರ್ಟ್ಮೆಂಟ್ಸು, ಹೈರೈಸ್ ಅಪಾರ್ಟ್ಮೆಂಟ್ಸು, ಒಂದೊಂದು ಅಪಾರ್ಟ್ಮೆಂಟ್ ಇಷ್ಟಕ್ಕೆ ಹೋಗುತ್ತೆ. ಬೇಡ, ಯು ಆರ್ ಎ ಲ್ಯಾಂಡ್ ಲಾರ್ಡ್, ನೀನ್ ಬಂದು ಪ್ರಾಪರ್ಟಿ ಲಾರ್ಡ್ ಅಲ್ಲ, ಇದಲ್ಲ, ನನ್ನ ಮಾತು ಕೇಳಿ ಜಮೀನಿನ ಒಡೆಯ ಅಂತ. 3 ವರ್ಷದಲ್ಲಿ ಇಟ್ ಹ್ಯಾಸ್ ಬಿಕಮ್ 4x, 4 ಪಟ್ಟು ದುಡ್ಡಾಗಿ ಬಿಟ್ಟಿದೆ. ಪ್ಲಸ್ ಆದಾಯವೂ ಇಷ್ಟು ಬರ್ತಿದೆ. ಇವತ್ತು ಆ ಒಂದು 40 ಎಕರೆ
ಒಂದು 37, ಒಂದು 35, ಇನ್ನೂ ಒಂದು 5 ಎಕರೆ ಅದಕ್ಕೆ ಎಕ್ಸ್ಟ್ರಾ ಸೇರ್ಕೊಂಡಿದೆ. ಇವತ್ತು ಅವರು ಒಂದು ವಿಲ್ಲಾ ಪ್ರಾಜೆಕ್ಟ್ಗೆ ಒಂದು ಬಹುರಾಷ್ಟ್ರೀಯ ಕಂಪನಿ ಬಂದು ಮಾತುಕತೆ ಮಾಡಿದೆ. ನೀವು ನಂಬೋಲ್ಲ, ಕಡಿಮೆ ಅಂದ್ರು 5,000 ಕೋಟಿಯ ಪ್ರಾಜೆಕ್ಟು. 40% ಅಂದ್ರೆ ಲೆಕ್ಕ ಹಾಕೊಳ್ಳಿ ಮಕ್ಕಳೇ. 40% ಅಂತ ಹೇಳಿದಾಗ ಒಂದು ಮೆಗಾ ಸಿಟಿ ಕಟ್ಬೋದು ಆ 40 ಎಕರೆನಲ್ಲಿ. ಕಡಿಮೆ ಅಂದರೂ 2,000 ಕೋಟಿ ಬರುತ್ತೆ. 10 ಕೋಟಿ ಎತ್ತು. ಪುಣ್ಯಾತ್ಮರು ಅವರು ಕೇಳಿದ್ರು, ನನಗೂ ಆ ತಾಯಿ ವಾಗ್ದೇವಿ ಹೇಳಿಸ್ತು. ಅಯ್ಯೋ ಹೋಗಿ ಗುರುಗಳೇ, ಇದು ಹೆಂಗ್ ಗೊತ್ತಾ? ಅದಕ್ಕೆ ಹೇಳೋದು, ಈ ವೈದಿಕ ಅಂತ ಹೇಳಿದ್ರೆ ಅನುಭವ. ಒಳ್ಳೆ ಲಾಯರ್ ಇರಬೇಕು, ಒಳ್ಳೆ ಡಾಕ್ಟರ್ ಇರ್ಬೇಕು ನಿಮ್ಮ ಸುತ್ತಮುತ್ತ. ಹೌದು, ಒಳ್ಳೆ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಇಟ್ಕೊಂಡಿರ್ಬೇಕು. ಒಳ್ಳೆ ತುಂಬಾ ದೊಡ್ಡವ್ರುಗಳು ಒಂದು ಪಡೆನೇ ಇಟ್ಕೊಂಡಿರ್ತಾರೆ. ಅಂತ ಒಂದು ಹೆನ್ರಿ ಫೋರ್ಡೆ ಅಷ್ಟು ದೊಡ್ಡ ಪಡೆ ಇಟ್ಕೊಂಡಿದ್ರೆ ನಾವು ಕೇಳಲ್ಲ ಗುರುಗಳೇ, ನಾವು ಆ ರೀತಿ. ಸೊ ಸಂಖ್ಯೆ 1 ಮಾತ್ರ ಇದನ್ನ ಹೇಳ್ತಾನೆ, ದುಡ್ಡು ಕೊಡಬೇಡಿ, ದುಡ್ಡು ತಗೋಬೇಡಿ, ಲಾಭ ಮಾತ್ರ ಚೆನ್ನಾಗಿದೆ. ನನ್ನ ಮಾತು ಕೇಳಿ, ಫಿಕ್ಸ್ಡ್ ಆಗಿ ಎತ್ತಿಟ್ಕೋಬೇಡಿ. ಶುಕ್ರ ನಿಮಗೆ ಈ ಒಂದು ಸಂಖ್ಯೆವರೆಗೆ 2026 ಅಲ್ಲಿ ಒಂದು ಕಾಂಬಿನೇಷನ್ ಬರುತ್ತೆ. ನನ್ನ ಮಾತು ಕೇಳಿ, 2 + 6 ಫ್ಯಾಂಟಾಸ್ಟಿಕ್. 8ರ ಪ್ರಭಾವ. ಕಷ್ಟ ಏನಲ್ಲ ಅದು. ನಿಮಗೆ ಎಲ್ಲರೂ ಏನೇನು ಅಂತ ತೋರಿಸುತ್ತೆ. 2026 ನೀವು ಹಿಂಗೆ ಜರುಗ್ಬಿಡ್ತೀರಿ. ನಾ ಹೇಳದ್ನಲ್ಲ, ವೇಷ ಹಾಕದವನಿಗೆ ಊರೆಲ್ಲ ನೆಂಟ್ರು, ರೋಷ ಇರೋವನಿಗೆ ಯಾರೂ ಇರೋಲ್ಲ ನೆಂಟ್ರು. ನಿಮ್ಮ ರೋಷವೇ ಎಲ್ಲ ಗೊತ್ತಾಗ್ಬಿಡ್ತು. ಇಂಥ ಫ್ರಾಡ್ಗಳ ಜೊತೆಲಿ ನಾನಿದ್ನ, ಇಂಥ ವ್ಯಕ್ತಿಗಳ ಜೊತೆಲಿ ಇದ್ನ, ಇಂಥವ್ರನ್ನ ನಂಬ್ಕೊಂಡು ನಾನಿದ್ನ ಅನ್ನತಕ್ಕಂಥದ್ದಾಗುತ್ತೆ. ಅದ್ಭುತ. ವಿಪರೀತ ದುಡ್ಡು ನೋಡ್ತೀರಿ, ಬಟ್ ವಿಪರೀತ ಕಮಿಟ್ಮೆಂಟ್ ನೀವಾಗಿ ಸಿಕ್ಕಿಕೊಳ್ಳುತ್ತೀರಿ. ಹೋಟೆಲ್ ಉದ್ಯಮದಲ್ಲಿದ್ರೆ ಬ್ಯೂಟಿಫುಲ್. ಪಬ್ಬು, ಕ್ಲಬ್ಬು, ಎಂಟರ್ಟೈನ್ಮೆಂಟು, ರಾಜಕೀಯ, ಶತ್ರು ಸರ್ವನಾಶವೇ ನಿಮಗೆ. ಅದಿದೆ. ಒಡ ಹುಟ್ಟಿದವ್ರ ಕಡೆ ಸ್ವಲ್ಪ ಗಮನ ಇರಲಿ, ಸೋದರಿಯರ ಕಡೆ ಗಮನ ಇರಲಿ. ತಂಗಿರಿದ್ರೆ ಸ್ವಲ್ಪ ನೋಡ್ಕೊಳ್ಳಿ. ತಂಗಿ ವಿಚಾರದಲ್ಲಿ ಸ್ವಲ್ಪ ನೋವು, ತಮ್ಮನ ವಿಚಾರದಲ್ಲಿ ಸ್ವಲ್ಪ ನೋವು, ಭೂಮಿ ವಿಚಾರದಲ್ಲಿ ಸ್ವಲ್ಪ ನೋವು. ಭೂಮಿ ತಕರಾರುಗಳಲ್ಲಿ ಸಿಕ್ಕಾಕೊಳ್ಳುತ್ತೆ, ಅಲ್ಲೊಂದು ಮಾರಬೇಕಾದ ಪರಿಸ್ಥಿತಿ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನೋವು. ಸೆಕ್ಯೂರಿಟಿ, ಪೊಲೀಸು, ಡಿಫೆನ್ಸು, ಮಿಲಿಟರಿ ಇಂಥ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಟೆನ್ಷನ್ನು. ಮೋಸ ಮಾಡಿದ್ದೀರಿ, ಬಾಚ್ಕೊಂಡಿದ್ದೀರಿ, ದೋಚ್ಕೊಂಡಿದ್ದೀರಿ, ಪಬ್ಲಿಕ್ ದುಡ್ಡು ತಿಂದಿದ್ದೀರಿ ಅಂದ್ರೆ ಗ್ಯಾರಂಟಿ ನಿಮ್ಮ ಮನೆಗೆ ರೈಡ್ ಬೀಳೋದು ಕನ್ಫರ್ಮ್. ಬಟ್ ತಪ್ಪಿಸ್ಕೋತೀರಿ. ಅಲ್ಲೊಂದು ಪೆನಾಲ್ಟಿಗಳು ಕಟ್ಬಿಟ್ಟು ತಪ್ಪಿಸ್ಕೋತೀರಿ. ಕೆಲವೊಂದು ಲೀಗಲ್ ಸಮಸ್ಯೆಗಳು ಸಣ್ಣದಾಗಿ ಬರ್ತವೆ. ಇಟ್ಸ್ ಓಕೆ. ಅಂದ ಬರುತ್ತೆ ಈ ವರ್ಷ ನಿಮಗೆ. 1, 10, 19, 28ಕ್ಕೆ ಅಂದ ಬರುತ್ತೆ, ಚಂದ ಬರುತ್ತೆ, ಫಿಟ್ನೆಸ್ ಆಗ್ತೀರಾ. ಬಟ್ ಹಲ್ಲು ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು. ನರ್ವಸ್ ವೀಕ್ನೆಸ್ ಸ್ವಲ್ಪ ಆಗುತ್ತೆ. ಆಲ್ರೆಡಿ ಕೆಲವರಿಗೆ ಈ ಒಂದು ವರ್ಟಿಗೋ ಪ್ರಾಬ್ಲಮ್ ಆಗಿರೋದು, ಸಿಯಾಟಿಕಾ ಪ್ರಾಬ್ಲಮ್ ಆಗಿರೋದು ನಾನು ನೋಡಿದ್ದೇನೆ, ಕೇಳಿದ್ದೇನೆ, ಅದನ್ನ ಹೇಳ್ತಿದ್ದೇನೆ ಅನುಭವದ ಮೂಲಕ. ಸಯಾಟಿಕಾ ಸಮಸ್ಯೆ, ನರ್ವಸ್ ಪ್ರಾಬ್ಲಮ್, ಎಲ್ಲೋ ತೇಲ್ತಿರೋದು, ಸ್ವಲ್ಪ ನಶೆ ಅಭ್ಯಾಸಗಳಿದ್ರೆ ಸ್ವಲ್ಪ ನೋಡಿಕೊಂಡು, ವಿಪರೀತ ತುಂಟುತನ, ಪ್ರೀತಿ, ಪ್ರೇಮ, ಗೆಳೆತನ ಇದು ನಡೆಯುತ್ತೆ. ಒಂದು ಗುಪ್ತ ಪ್ರೇಮಗಳು ಕೂಡ ಕೆಲವರಿಗೆ ಕನೆಕ್ಟ್ ಆಗ್ತಕ್ಕಂಥದ್ದಾಗುತ್ತೆ. ಅಪರಿಚಿತ ವ್ಯಕ್ತಿಗಳ ಹತ್ರ ಜಾಗ್ರತೆ, ಅಪರಿಚಿತ ವ್ಯಕ್ತಿಗಳ ಹತ್ರ ವ್ಯವಹಾರ ಜಾಗ್ರತೆ. ಅದೇ ಪರಿಚಿತರೇ ಮೋಸ ಮಾಡೋದು, ಇನ್ನು ಅಪರಿಚಿತರಲ್ಲಿ ಬೇಡವೇ ಬೇಡ. ಸುಮ್ಮನೆ ನಾನು ಹೇಳ್ತೀನಲ್ವಾ, ಸುಮ್ಮನೆ ಒಂದು ಯಾವುದೋ ಒಂದು 10 ಲಕ್ಷದ್ದೋ ಇಲ್ಲ ಒಂದು 5 ಲಕ್ಷದ್ದೋ ಇಲ್ಲ ಒಂದು 50,000ದ್ದೋ ಒಂದು ಕೈ ಸಾಲ ಅಂತ ಮಾಡ್ಕೊಂಡು ಒಂದು ಸ್ಲಿಪ್ ಇಟ್ಕೊಳ್ಳಿ. ಯಾರು ಬಂದರೂ ಇದಿಷ್ಟೇ ಅಂತ ಹೇಳಿ. 2025 ಒಂದು ಚೂರು ಚೇತರಿಸಿದೆ. 2026 ಯು ವಿಲ್ ಸಿ ಎ ಹ್ಯೂಜ್ ಮನಿ. ಬಟ್ ಇಂಥ ಬೊಕ್ಕಗಳಿಗೆ ತಗೊಂಡೋಗಿ ಸುರಿದು ಬಿಡ್ತಾರೆ. ನೀವಾಗಿ ಹಳ್ಳ ಮಾಡಿಟ್ಕೊಂಡು ಮನೆ ರಿಪೇರಿ, ಇನ್ನೊಂದು ಕಟ್ತೀನಿ, ಇನ್ನೊಂದು ಬಿಸ್ನೆಸ್ ಮಾಡ್ತೀನಿ, ಇನ್ನೊಂದು ಗೋಡೌನ್ ಕಟ್ತೀನಿ, ಕಿರಿಕಿರಿ ಸ್ವಲ್ಪ ಉಂಟು. ಪೊಲೀಸ್ ಪ್ರೊಟೆಕ್ಷನ್, ಪೊಲೀಸ್ ಗೈಡೆನ್ಸ್, ಲೀಗಲ್ ಗೈಡೆನ್ಸ್ ಹೋಗಿ. ನಿಮ್ಮ ಜಾಗದಲ್ಲೇ ಬೇರೆಯವರು ಬಂದು ಗೋಡೌನ್ ಕಾಂಪೌಂಡ್ ಹಾಕೊಳ್ಳೋದು, ಜಾಗ ಇದು ಮಾಡೋದು. ಸ್ವಲ್ಪ ಸರ್ಪ ಭೀತಿಗಳಿರ್ತವೆ. ತೋಟಗಳಿದ್ರೆ, ಜಮೀನುಗಳಿದ್ರೆ, ಬೇಳೆಕಾಳುಗಳ ವ್ಯವಹಾರ ಮಾಡ್ತಿದ್ರಿ ಸ್ವಲ್ಪ ನಷ್ಟ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿ ಅಂದ್ರೆ ಸ್ವಲ್ಪ ನಷ್ಟ. ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ, ಆಭರಣ ಇಂತಹ ಒಂದು ವೃತ್ತಿ, ಉದ್ಯೋಗ, ಬಿಸ್ನೆಸ್ಸು, ಎಂಟರ್ಟೈನ್ಮೆಂಟು, ಈವೆಂಟ್ ಮ್ಯಾನೇಜ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಪಾಲಿಟಿಕ್ಸು, ಇಂಟರ್ನ್ಯಾಷನಲ್ ಬಿಸ್ನೆಸ್ಸು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸು, ಪೊಲಿಟಿಕಲ್ ಗ್ರೂಪಲ್ಲಿ ಇದ್ದೀರಿ. ಅದ್ಭುತವಾದಂಥ ಶಕ್ತಿಯುತವಾಗಿರತಕ್ಕಂಥ ವರ್ಷ. 1, 10, 19, 28 ನಿಮ್ ಬೆಳೆ ಚೆನ್ನಾಗಿದೆ. ಬಟ್ ಏನ್ ಮಾಡ್ಕೋತೀರಿ ಗೊತ್ತಾ? ಆರೋಗ್ಯ ಒಂಚೂರು ಕೆಡ್ಸ್ಕೋತೀರಿ, ತುಂಟುತನಕ್ಕೆ ಸ್ವಲ್ಪ ಜಾಗ್ತೀರಿ, ಅಲ್ಲಿ ಇಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತ ಖರ್ಚು ಮಾಡಿಬಿಡ್ತೀರಿ. ಪರಸ್ತ್ರೀ ಪರಪುರುಷ ಗೊತ್ತೋ ಗೊತ್ತಿಲ್ಲದೆಯೋ ಯಾರೋ ಬರ್ತಾರೆ ಹತ್ರಕ್ಕೆ, ನೀವು ಮನೆಗೆ ಕೊಡದೆ ಅವ್ರಿಗೆ ಸಹಾಯ ಮಾಡೋಕೆ ಹೋಗಿ ನೋವು ತಿಂತೀರಿ, ಕಮಿಟ್ ಆಗ್ಬಿಡ್ತೀರಿ. ಅದೊಂಚೂರು ಜಾಗ್ರತೆ. ಲೀಗಲ್ ಮೆಸ್ ಇದೆ,
ಗಲಾಟೆಗೆ ಹೋಗ್ಬಿಡಿ. ಲೀಗಲ್ ಮೂಲಕನೇ ಯಾರೋ ನಮ್ಮನ್ನ ಕ್ರುದ್ಧ ಮಾಡ್ತಾನೆ, ದೊಡ್ಡವ್ರ ಜೊತೆ ಮಾತಾಡಿ, ಲಾಯರ್ ಮೂಲಕ ಮಾತಾಡಿ, ಕೋರ್ಟ್ ಮೂಲಕ ಮಾತಾಡಿ. ನೀವು ಕೈ ಎತ್ತಕ್ಕೆ ಹೋಗ್ಬೇಡಿ. ಗ್ಯಾರಂಟಿ ನಿಮ್ ಕೋಪ ಕಂಟ್ರೋಲ್ ಇರೋದಿಲ್ಲ, ನಿಮ್ ಸಿಟ್ಟು ಕಂಟ್ರೋಲ್ ಇರೋದಿಲ್ಲ. ಒಡ ಹುಟ್ಟಿದವ್ರಿಗೆ ಏನಾದ್ರೂ ಪೆಟ್ಟು, ಗಾಯ, ಇಂಜುರಿ, ಅವ್ರ ಜೊತೆಲೂ ಮಧುರವಾಗಿರಿ, ಅವ್ರ ಕಡೆ ಗಮನ ಕೊಡಿ. ಫ್ಯಾಂಟಾಸ್ಟಿಕ್ ವರ್ಷ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ತಕ್ಕಂಥ ಒಂದು ಅಭ್ಯಾಸ. ಒಂದು 2 ಸ್ಪೂನ್ ಎಳ್ಳೆಣ್ಣೆ ಬಾಯಿಗೆ ಹಾಕೊಂಡು ಒಂದು 20 ನಿಮಿಷ ಕುತ್ಕೊಂಡ್ಬಿಡು ಅಂತ. ಅಲ್ಲೂ ಊದಲ, ಗ್ಯಾಸ್ಟ್ರಿಕ್ ಸ್ವಲ್ಪ ಆಗೋದು. ಚೆನ್ನಾಗಿ ಎಕ್ಸರ್ಸೈಸ್ ಮಾಡಬೇಕು. ಕಡಿಮೆ ಅಂದ್ರೂ ಒಂದು ಅಲಾರಾಮ್ ಇಟ್ಕೋಬಿಡಿ. ಎವ್ರಿ ಯಾರು ಒಂದು 10 ಮಿನಿಟ್ಸ್ ಆದ್ರೂ ಒಂದು ಪುಷಪ್, ಹಾಗೆ ಹೀಗೆ ಅಂತ ಒಂದು ಪಕ್ಕದಲ್ಲಿ ಯಾರಾದ್ರೂ ನೆನಪು ಮಾಡೋ ಥರ ಎತ್ತೋ ಡಂಬಲ್ಲು, ಎತ್ತೋ ನಡೆಯೋ ಒಂದು ವಾಕಿಂಗು ಅನ್ನೋ ಥರ. ತುಪ್ಪ ಚೆನ್ನಾಗಿ ತಿಂತಕ್ಕಂಥದ್ದು, ಎಣ್ಣೆ ಸ್ನಾನ ಮಾಡಿ, ಅಭ್ಯಂಗ ಸ್ನಾನ ಮಾಡಿ, ಸ್ವಲ್ಪ ಆದಷ್ಟು ಸುಬ್ರಹ್ಮಣ್ಯರ ಆರಾಧನೆ, ಸುಬ್ರಹ್ಮಣ್ಯರ ಪೂಜೆ, ಸುಬ್ರಹ್ಮಣ್ಯರ ಕ್ಷೇತ್ರ, ಪುಣ್ಯಕ್ಷೇತ್ರಗಳ ದರ್ಶನ ಉಂಟು, ಗಂಗಾ ಸ್ನಾನ ಉಂಟು, ಕಾಶಿ ಸ್ನಾನ ದರ್ಶನ ಮಾಡತಕ್ಕಂಥದ್ದು, ಶ್ರೀಶೈಲ ದರ್ಶನ, ಕಾಮಾಕ್ಷಿ ದರ್ಶನ, ದೇವಿ ಕ್ಷೇತ್ರ ದರ್ಶನ ಅದ್ಭುತವಾಗಿ ಇರತಕ್ಕಂಥ ಒಂದು ಪ್ರಭಾವ. ಹೋಗಿ ಬನ್ನಿ. ನರಸಿಂಹರು, ಆಹೋಬಿಲ ನರಸಿಂಹ, ದೇವರಾಯನ ದುರ್ಗ ನರಸಿಂಹ, ನಮ್ಮ ಶಕ್ತಿ ನರಸಿಂಹ, ಮದ್ದೂರಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಉಗ್ರ ನರಸಿಂಹ, ಇಂಥ ಒಂದು ನರಸಿಂಹ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಅಲ್ಲೊಂದಷ್ಟು ಬೆಲ್ಲ ದಾನ ಮಾಡೋದು, ಬೆಲ್ಲದಿಂದ ಮಾಡಿರ್ತಕ್ಕಂಥ ಹೋಳಿಗೆ ಒಂದು ಸ್ಫುಟದಾಗಿ ದಾನ ಮಾಡತಕ್ಕಂಥದ್ದು, ಎಲ್ಲರ ಜೊತೆ ಮಧುರವಾಗಿರ್ತಕ್ಕಂಥದ್ದು. ಎಷ್ಟು ಮೌನವಾಗಿರ್ತಾರೋ ಅಷ್ಟು ಒಳ್ಳೆಯದು. ಮಾತಾಡಕ್ ಹೋಗ್ಬೇಡಿ. ಬೂಮ್ ಬಾಮ್ ಬೂಮ್. ಇರೋ ಸತ್ಯ ಎಲ್ಲ ಜೀರ್ಣ ಆಗ್ಬಿಟ್ಟಿದೆ ಅಲ್ವಾ, ಏನಾನ ಮಾತಾಡ್ಬಿಡ್ತೀವಿ. ಬೇಡವೇ ಬೇಡ. ಅವನ ಹತ್ರ ಏನ್ ಮಾತಾಡೋದು, ಭಗವಂತನ ಹತ್ರ ಒಪ್ಸಿ, ನಿವೇದನ ಒಪ್ಸಿ. ಅಯ್ಯ ನಿನಗೆ ಗೊತ್ತಿದೆ, ನಿನಗೆ ಗೊತ್ತಿದೆ, ನೀನೇ ಸತ್ಯ, ನೀನೇ ಸತ್ಯ, ಭಗವಂತನೊಬ್ಬನೇ ಸತ್ಯ. ನಾವೆಲ್ಲ ಸುಳ್ಳು. ನಾವಿರೋಗ್ ಬಂದಿಲ್ಲ, ಆಳೋಗ್ ಬಂದಿಲ್ಲ, ಅನುಭವಿಸೋಕ್ಕೂ ಬಂದಿಲ್ಲ. ಈ ವರ್ಷ ಅನುಭವಿಸೋ ಯೋಗ ನಿಮಗೆ. ಸುಖವನ್ನು ಅನುಭವಿಸ್ತಿರೋದು. ನೀವು ಸೆಲ್ಫ್ ಡ್ರೈವ್ ಎಲ್ಲ ಮಾಡಬೇಡಿ. ಗಾಡಿಗಳ ಮೇಲೆ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗೆಲ್ಲ ಹೋಗ್ಬೇಡಿ. ದುಡ್ಡು ಇಟ್ಕೊಳ್ಳಿ, ಆಗುತ್ತಾ ಇಲ್ಲ ಗೋಲ್ಡ್ ಮೇಲೆ ಹಾಕಿ. ಶುಕ್ರನ ಪರಿಚಯದ ಬ್ಯೂಟಿಫುಲಿ. ಯಾಕಂದ್ರೆ 2026 ಕೂಡ ನೋಡಿ, 1 ಬರುತ್ತೆ. ಎಂಡಲ್ಲಿ ಯಾರಿದ್ದಾರೆ 6, ಸ್ಟಾರ್ಟಿಂಗ್ ಅಲ್ಲಿ ಯಾರಿದ್ದಾರೆ 2. ಸುಖವೂ ಇದೆ, ನೆಮ್ಮದಿಯೂ ಇದೆ. ಆದ್ರೆ ನೀವು ನೆಮ್ಮದಿ ಕೆಡಿಸ್ಕೊಳ್ಳೋಕೆ ಯಾರೋ ಬರ್ತಾರೆ, ಏನೋ ಒಂದು ಪ್ರಚೋದನೆ ಮಾಡಿಸ್ತಾನೆ. ಕನ್ಫರ್ಮ್. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಫ್ರೆಂಡ್ಶಿಪ್ ಬಿಸ್ನೆಸ್ಸು, ಇವ್ ಯಾವುದು ಬೇಡ ಸ್ವಾಮಿ, ನಮ್ಗೆ ಯಾವುದು ಬೇಡ. ನಿಮ್ ಪತ್ನಿ ಜೊತೆ ಮಧುರವಾಗಿರಿ. ಅವ್ರ ಜೊತೆ ಕಿರಿಕಿರಿ ಬರುತ್ತೆ, ಅವ್ರಿಗೊಂದು ಹೆಲ್ತ್ ಇಶ್ಯೂ ಬರುತ್ತೆ, ಅವ್ರಿಗೊಂದು ಪತಿಗೆ ಒಂದು ಸಣ್ಣ ಸರ್ಜರಿ ಬರ್ತಕ್ಕಂಥದ್ದು ಬರುತ್ತೆ. ಇದೆ, ಮೇಜರ್ ಏನಲ್ಲ. ಸೊಂಟವೋ, ಮಂಡಿಯೋ, ಸ್ಲಿಪ್ ಡಿಸ್ಕೋ, ಈ ತರದ್ದು ಒಂದುಂಟು. ಪುತ್ರ ಯೋಗ, ಮಕ್ಕಳೊಂದಿಗೆ ಯೋಗ, ಮನೆಯವರೊಂದಿಗೆ ಯೋಗ. ಜೂನ್ ನಂತರ ಅಂತೂ ನಿಮ್ಮನ್ನು ಹಿಡಿಯೋರೇ ಇರಲ್ಲ. ಜೂನ್ ಆರಂಭದಿಂದ ಅಕ್ಟೋಬರ್ 31 ವರೆಗೂ ಫ್ಯಾಂಟಾಸ್ಟಿಕ್. ಆಮೇಲೆ ಒಂದು ಸಣ್ಣ ಇದಾಗ್ತಾನೆ ಗುರು, ಒಂದು ಸಣ್ಣ ಕದಲಿಕ್ಕೆ ಏನೂ ಆಗೋದಿಲ್ಲ. ಗೋದಾವರಿ ಪುಷ್ಕರಕ್ಕೆ ಬರ್ತಾನೆ, ತೊಂದರೆಗಳೇನೂ ಇಲ್ಲ. ಇರೋ ಕಮಿಟ್ಮೆಂಟ್ಗಳಿಂದ ಹೊರಗಡೆ ಬರೋದು ನೋಡಿ. ಕಟ್ಟಾಕೊಂಬಿಡಿ, ನಾನು ಹೋಗಲ್ಲ, ಬಂದಿದ್ದೇ ತೆಗೆದು ಕೊಟ್ಬಿಡಿ. ಏನಿದೆಯೋ ಇಲ್ಲ, ಈ 50-50 ಸಾವಿರ ಜೋಡಿಸ್ಕೊಬಿಟ್ಟು ಆಮೇಲೆ ಇಲ್ಲ 50 ಸಾವಿರ ಬಂದಿದೆ ತಗೊಂಡು ಕಟ್ಬಿಡಿ. ನನ್ನ ಮಾತು ಕೇಳಿ, ಈ ತರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರ್ತೀರಿ. ಒಳ್ಳೆ ಬಟ್ಟೆ ಹಾಕ್ತೀರಿ, ಒಳ್ಳೆ ಡ್ರೆಸ್ ಹಾಕ್ತೀರಿ, ಒಂದಷ್ಟು ಬಂಗಾರ ತಗೋತೀರಿ, ಮನೆ ಅಲಂಕಾರ ಆಗುತ್ತೆ, ನಿಮ್ಮಲ್ಲಿ ಅಲಂಕಾರ ಬರುತ್ತೆ, ಸಂಗಾತಿ ಅಲಂಕಾರ ಬರುತ್ತೆ, ಪ್ರೀತಿಸೋರು ಜಾಸ್ತಿ, ಭೋಗ ಜಾಸ್ತಿ. ಪೆದ್ದು ಮಕ್ಕಳು ನೀವು. ಬೇಗ ಹೊಗಳಿಕೆಗೆ ಡೈವ್ ಹಾಕುವಂತ ಸಂಖ್ಯೆ ನೀವು. ಯಾರಾದ್ರೂ ಹೊಗಳಿದ ತಕ್ಷಣ ವಾವ್ ಕೆಲಸ ಮಾಡ್ಕೊಬಿಟ್ಟಿರಿ. ಕಣ್ ತುಂಬ, ಮನಸ್ ತುಂಬನಾಗಿ, ಒಳ್ಳೆ ನಿದ್ದೆ, ಒಳ್ಳೆ ಊಟ, ಡಬಲ್ ಊಟ, ವಕ್ರೋದರ, ವೃಕೋದರ, ಸಾರಿ ಭೀಮನಿಗೆ ಹೆಸರು ಇಟ್ಟಿದ್ದೆ ವೃಕೋದರ ಅಂತ. 3 ಪಟ್ಟು ಹಸಿವೆ, 3 ಪಟ್ಟು ನಿದ್ದೆ, 3 ಪಟ್ಟು ಕಾಮ, 3 ಪಟ್ಟು ತುಂಟತನ, 3 ಪಟ್ಟು ಹೊರೆನೂ ಇರುತ್ತೆ, ಮನೆಯವ್ರ ಹೊರೆ ಇರುತ್ತೆ. ಅಕ್ಕನ ಆಶೀರ್ವಾದ, ಅಕ್ಕ ಅತ್ತಿಗೆ ಇದ್ರೆ, ನಾದಿನಿ ಇದ್ರೆ ನಿಮ್ಗೊಂದು ಒಳ್ಳೆ ಆಶೀರ್ವಾದ ಸಿಗತಕ್ಕಂಥದ್ದಾಗುತ್ತೆ. ಮನೇಲಿ ಹಿರಿಯ ಸ್ತ್ರೀಯರು ಇರೋ ತರ ನೋಡ್ಕೊಳ್ಳಿ, ಪುಟ್ಟ ಮಕ್ಕಳು ಇರೋ ತರ ನೋಡ್ಕೊಳ್ಳಿ. ವಾದ ವಿವಾದಗಳು, ಜಗಳಗಳು, ಕಿರಿಕಿರಿಗಳು ಇವುಗಳಿಂದ ದೂರ ಇದೆ. ನರಸಿಂಹರ ಆರಾಧನೆ, ಸುಬ್ರಹ್ಮಣ್ಯರ ಆರಾಧನೆ, ಪಳನಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಕುಕ್ಕೆ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಕಾಳಹಸ್ತಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಪ್ರಸನ್ನ ಸುಬ್ರಹ್ಮಣ್ಯ, ರಾಮನಾಥಪುರ, ನಮ್ಮ ಅರಕಲಗೂಡು, ಅಲ್ಲಿಗೆ ಹೋಗಿ ಬನ್ನಿ. ನಮ್ಮ ಘಾಟಿ ಸುಬ್ರಹ್ಮಣ್ಯ, ಅಪ್ಪೋ
ಪರಿಪೂರ್ಣ ನರಸಿಂಹ ಪ್ಲಸ್ ಸುಬ್ರಹ್ಮಣ್ಯ ಎರಡೂ ಇರತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಕ್ಷೇತ್ರ. ಆ ಕಡೆ ಹೋದ್ರಿ ಅಂದ್ರೆ ಸ್ವಲ್ಪ ಈ ಶುಕ್ರ ಭೋಗ ಅಲ್ವಾ, ವಿದುರಾಶ್ವತ್ಥ ಹತ್ರ ಹೋಗಿ ಬನ್ನಿ. ಅಲ್ಲೊಂದು ವಿದುರಾಶ್ವತ್ಥ ಅಂತ ಅದ್ಭುತವಾದಂಥ ಕ್ಷೇತ್ರ ಇದೆ. ಹುಡುಕ್ ನೋಡಿ, ಗೂಗ್ಲಿಂಗ್, ಏನೇನೋ ಗೂಗ್ಲಿಂಗ್ ಮಾಡ್ತೀರಿ. ನೀವು ಸ್ವಲ್ಪ ತರ್ಲೆಗಳು ಆಗ್ತೀರಿ ಈ ವರ್ಷ, ತುಂಟ್ರಾಗ್ತೀರಿ ಸ್ವಲ್ಪ ಅಷ್ಟೇ. ವಯಸ್ಸು ಬಂದ್ಬಿಡ್ತು ನಿಮ್ಗೆ ಈ ವರ್ಷ. ಏನೋ ಅಲಂಕಾರ, ಫುಲ್ ಡೈ ಹಾಕೋದು, ಕೂದಲು ವಿಗ್ ಹಾಕೋದು, ಜೀನ್ಸ್ ಹಾಕೋದು ಸಡನ್ ಆಗಿ, ಫ್ರೆಂಚ್ ಬಿಯರ್ಡ್ ಬಿಡೋದು ಸಡನ್ ಆಗಿ, ಇಂಥದ್ದು ಏನೇನೋ ಮಾಡ್ತೀರಿ ನೀವು ಈ ವರ್ಷ. ನಿಮ್ಮನ್ನು ನೋಡಬೇಕು ಫ್ಯಾಷನ್ ಈ ವರ್ಷ ಅನ್ನತಕ್ಕಂಥದ್ದು. ಡಾನ್ಸು, ಮನೇಲಿ ಒಂದು ಫಂಕ್ಷನ್ನು, ಮೆಹಂದಿ, ಮದುವೆ, ಸಂಭ್ರಮ, ಮಕ್ಕಳ ಶುಭ ಕಾರ್ಯಗಳು, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ವರ್ಷ ಆಗಿರುತ್ತೆ. 1ನೇ ತಾರೀಕು 10, 19, 28. ಬನ್ನಿ ಈ ದಿನ ಭವಿಷ್ಯ ನೋಡೋಣ. ಇವತ್ತಿಂದು ಪೂರ್ವಭಾದ್ರ ನಕ್ಷತ್ರ. ನಿನ್ನೆ ಇರಲಿಲ್ಲ, ಮೊನ್ನೆ ಇರಲಿಲ್ಲ, ಓಡಾಟ ಸುತ್ತಾಟ, ದಯಮಾಡಿ ಕ್ಷಮಿಸಿ. ಸ್ವಲ್ಪ ಹೀಗೆ ಭಾನುವಾರದ ಸಂಚಿಕೆ ಕೂಡ ಮಾಡಬೇಕಿತ್ತು. ಮಾರ್ಚ್ ತಿಂಗಳು ಹೇಗಿರುತ್ತೆ ಅನ್ನತಕ್ಕಂಥದ್ದು. ಬಟ್ ಅಷ್ಟರಲ್ಲಿ ಬೇರೆ ಸ್ವಲ್ಪ VVIP ಮೂಮೆಂಟು ಇದ್ದಿದ್ದರಿಂದ ನಿಮ್ಮ ಜೊತೆ ಇರ್ಲಿಕ್ಕಾಗಲಿಲ್ಲ, ಕ್ಷಮಿಸಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಗುರುಸಾರ, ಗುರುವೇ ನೋಡ್ತಿರೋದ್ರಿಂದ ಫ್ಯಾಂಟಾಸ್ಟಿಕ್. ಭೂಮಿ, ಫೈನಾನ್ಸು, ಪ್ರಾಪರ್ಟಿ ಫೈನಾನ್ಸು, ಲೇವಾದೇವಿ, ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟು, ಸ್ಟೀಲು, ಸಿಮೆಂಟು, ಫೈರು, ಎಲೆಕ್ಟ್ರಿಕಲ್ ವರ್ಕ್ಸು, ಬಿಲ್ಡಿಂಗ್ ಮೆಟೀರಿಯಲ್ಸ್ ವರ್ಕ್ಸು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಅದ್ಭುತ. ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಫ್ಯಾಂಟಾಸ್ಟಿಕ್. ವೃಷಭ ರಾಶಿ. ಇಂಜಿನಿಯರ್ ಆಗಿದ್ದೀರಿ, ಸಿವಿಲ್ ಇಂಜಿನಿಯರು, ಇಂಟೀರಿಯರ್ ಇಂಜಿನಿಯರು, ಕೆಮಿಕಲ್ ಇಂಜಿನಿಯರು, ಫರ್ಟಿಲೈಸರು, ರಸಗೊಬ್ಬರ ಮಾರಾಟ, ಗ್ಯಾಸು. ನೋಡಿ, ಆಲ್ರೆಡಿ ಗ್ಯಾಸ್ಗಳು ಸುಳ್ಳು ಹೇಳ್ಕೊಂಡು ಯಾರು ಪುಂಕ ಹಬ್ಬಿಸ್ಬಿಟ್ಟು ನಮ್ಮ ಸರ್ಕಾರ ತಿಂಗಳಿಗೊಂದು ಗ್ಯಾಸ್ ಕೊಟ್ಟೇ ಕೊಡ್ತೀನಿ, ನೀವೇನೇನೋ ಮಾಡ್ಕೋಬೇಡಿ, ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ನಾವು ಕೇಳ್ತಿಲ್ಲ. 15 ದಿನಕ್ಕೆ ತಂದಿಟ್ಕೊಳ್ಳೋದು, ಇದೆಲ್ಲ ಏನೇನೋ ತರಲೆ ಸ್ವಲ್ಪ ಮಾಡ್ತಿದ್ದೀವಿ. ಏನೂ ಆಗಲ್ಲ, ಸ್ವಲ್ಪ ಇದೆ, ಎಲ್ರಿಗೂ ಆಗೋದು ನಮ್ಗೆ ಆಗುತ್ತೆ. ಒಂದು 5-10 ದಿನ ಡಿಫ್ರೆನ್ಸ್ ಆಗ್ಬೋದು. ಗಾಬರಿ ಪಟ್ಕೊಂಡು ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದು, ಇನ್ನೊಂದು ಬೇರೆಯವ್ರಿಗೆಲ್ಲ ತೊಂದರೆ ಮಾಡೋ ಥರ ಮಾಡಬೇಡಿ. ಸಪ್ಲೈ ಈಕ್ವಲ್ ಟು ಡಿಮಾಂಡ್, ಡಿಮಾಂಡ್ ಈಕ್ವಲ್ ಟು ಸಪ್ಲೈ. ನಾವಾಗ ನಿರ್ಧಾರ ತಗೋಬೇಕು ಮಕ್ಕಳೇ. ಬೇರೆಯವರು ಇದ್ದಾರಲ್ವಾ, ಅವ್ರಿಗೂ ಬೇಕಲ್ವಾ. ನಾವು ಮಾತ್ರ ದುಡ್ಡಿದೆ ಹೋಗ್ಬಿಟ್ಟು 4 ಸಿಲಿಂಡರ್ ತಂದು ಇಟ್ಕೊಬಿಟ್ರೆ, ರೆಕಮೆಂಡೇಶನ್ ಗೊತ್ತಿದೆ, ಇದೇನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂತ ಒಂದು ದೊಡ್ಡ ಅನಾಹುತ ಆಗೋಲ್ಲ, ನಮ್ಮ ಭಾರತಕ್ಕಾಗೋಲ್ಲ. ನೀವು ಗಮನಿಸಿ ನೋಡಿ, ಇಡೀ ಊರೇ ಕೊಳ್ಳೆ ಹೊಡಿತಿದ್ರೆ, ಊರೇ ಬೆಂಕಿ ಬಿದ್ದಿದ್ರೆ, ನಮ್ಮೂರಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಿತ್ತು. ದೇಶದ ಗೃಹ ಮಂತ್ರಿ ಬಂದು ಅಲ್ಲಿ ಕೂತಿದ್ರು, ಜಿಗಿತಿದ್ರು ಗೆದ್ದಾಗ. ಎಷ್ಟು ಖುಷಿಯಾಗಿ. ಎಲ್ಲ ಊರು ಬೆಂಕಿ ಬಿದ್ದಿದ್ದಲ್ಲಿ. ಇಲ್ಲಿಂದ ವೆಸ್ಟ್ ಇಂಡೀಸ್ ಅವರು, ಸೌತ್ ಆಫ್ರಿಕಾ ಅವರು ರಿಟರ್ನ್ ಹೋಗೋ ಫ್ಲೈಟ್ಗಳು ಒದ್ದಾಟ ಆಗಿ ಕೂತಿದ್ದಾರೆ. ನಮ್ಮೂರಲ್ಲಿ ಪಾಕಿಸ್ತಾನು ಸ್ಕೂಲ್ ರಜಾ ಡಿಕ್ಲೇರು, ಫ್ಯಾಕ್ಟ್ರಿಗಳು ರಜಾ ಡಿಕ್ಲೇರ್. ಪೆಟ್ರೋಲ್ ಇಲ್ಲ ಅಲ್ಲಿ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ಲ, ಗ್ಯಾಸ್ ಇಲ್ಲ, ಇದೆಲ್ಲ ಆಗ್ಬಿಟ್ಟಿದೆ ಶಾರ್ಟೇಜು. ನಮ್ಮ ದೇಶದಲ್ಲಿ ನೋಡಿ, ನಾವಿನ್ನೂ ಆನಂದವಾಗಿದ್ವಿ. ಯಾಕೆ ಗೊತ್ತಾ? ದೊರೆಯ ಒಂದು ವ್ಯಕ್ತಿತ್ವ. ಅದಕ್ಕೆ ಹೇಳುದು, ದೇವರು ಕಳಿಸ್ತಾನಂತೆ ಇಂಥ ಒಂದು ಬರಗಾಲಕ್ಕೆ ಒಂದು ಒಳ್ಳೆ ದೊರೆ, ದಶರಥರು. ಅದಕ್ಕೆ ಅಂಥ ಬರಗಾಲ, 14 ವರ್ಷ ಬರಗಾಲ ಬಂದು ಸುಟ್ಟಾಕ್ಬಿಟ್ಟಿತ್ತು. ದಶರಥರು ಬಂದು ಮಳೆಗಾಲ ತರಿಸಿತ್ತು. ಶನಿ ಮೇಲೇನೆ ಹೋಗ್ಬಿಡ್ತಾರೆ ದಂಡಯಾತ್ರೆಗೆ. ಅಂಥದ್ದು ಇವತ್ತು ನಮ್ಮ ಭಾರತಕ್ಕಂತ ಆಪತ್ತಾಗಿಲ್ಲ, ನೆಮ್ಮದಿಯಾಗಿದ್ದೀವಿ. ನೋಡಿ, ನಮ್ಮ ಭಾರತ ಮಾತ್ರ, ಕರ್ನಾಟಕ ಮಾತ್ರ. ಇನ್ನೂ ಗಮನಿಸಿ ನೋಡಿ, ಸಣ್ಣ ಪುಟ್ಟ ಕಿಡಿಗೇಡಿಗಳಿದ್ದಾರೆ ಬಿಡಿ, ಅದಿರಬೇಕು ಕೀಚಕರು. ಆವಾಗಲೇ ದುಶ್ಯಾಸನ, ನಮ್ಮ ದೊರೆಯ ಗತ್ತು ತಾಕತ್ತು ಇದೆಲ್ಲ ನಡೆಸ್ತಿರ್ತಾರೆ. ಇಂಬು ಕೊಡಬೇಡಿ ಇಂಥ ವಿಚಿತ್ರಗಳಿಗೆ. ಇನ್ನೊಂದಕ್ಕೆ ನೆಮ್ಮದಿಯಾಗಿರ್ತೇವೆ, ಏನು ಯೋಚನೆ ಮಾಡಬೇಡಿ. ಏನು ಮಿಥುನ ರಾಶಿ. ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಫಿನಾನ್ಷಿಯಲ್ ಕನ್ಸಲ್ಟೆಂಟ್. ಅದ್ಭುತವಾದಂಥ ಪ್ರಗತಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಇನ್ನಷ್ಟು ಅದ್ಭುತವಾಗಿ ನಡೆಯತಕ್ಕಂಥ ಒಂದು ಛಾಯೆ ಇರತಕ್ಕಂಥ ಒಂದು ದಿನವಾಗಿರುತ್ತೆ. ವಿಶೇಷವಾಗಿ ಈ ಒಂದು ಜ್ಯೇಷ್ಠ ನಕ್ಷತ್ರ ಮಿಸ್ ಮಾಡ್ಕೋಬಿಟ್ಟೆ, ಕ್ಷಮಿಸಿ. ಬುಧ ಅಲ್ವಾ ಸಾರ, ಬುಧ ನೋಡಿ ಅಲ್ಲಿ ಕೂತಿರೋದು ವಕ್ರ. ಶೇರ್ ಮಾರ್ಕೆಟ್ ನೋಡಿ ಅಲ್ಲೋಲ ಕಲ್ಲೋಲ. ಬರೀ ನಮ್ಮ ಭಾರತದಷ್ಟೇ ಅಲ್ಲ, ಇಡೀ ವಿಶ್ವದ್ದೇ.
ಕಡಿಮೆ ಅಂದರೂ ಒಂದು 20-30 ಲಕ್ಷ ಕೋಟಿ ಸ್ವಾಹ. ವ್ಯಾಲ್ಯೂಯೇಷನ್ ನಾವೇ ಅಲ್ವಾ ಹಚ್ಚಿದ್ದು ಮಕ್ಕಳೇ, ವ್ಯಾಲ್ಯೂಯೇಷನ್ ನಾವೇ. ತಗ ನೀವು ನಂಬಲ್ಲ. ಇಲ್ಲಿ ಏರ್ಪೋರ್ಟ್ ಬರುತ್ತೆ ಅಂದಾಗ ನಮ್ಗೆ ಈಗಲೂ ನೆನಪಿದೆ, ಎಕರೆ 1 ಲಕ್ಷ ಇದ್ದಿದ್ದು ಇಮಿಡಿಯೇಟ್ಲಿ 30 ಲಕ್ಷ ಆಗ್ಬಿಡ್ತೀವಿ. ಇಲ್ಲಿ ಏರ್ಪೋರ್ಟ್ ಬರುತ್ತೆ, ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಬರುತ್ತೆ ಅಂತ ಹೇಳಿದ ತಕ್ಷಣ 2 ಲಕ್ಷ 3 ಲಕ್ಷ ಮ್ಯಾಕ್ಸಿಮಮ್ ಇದ್ದಂಥ ಎಕರೆ ಜಮೀನು 10x. ಇವತ್ತು ಸೈಟೇ 1.5 ಕೋಟಿ ಆಗ್ಬಿಟ್ಟಿದೆ ಅಲ್ಲಿ. ಇನ್ನು ಬೆಂಗಳೂರಲ್ಲಿ ಸೈಟ್ ತಗೊಳಕ್ಕಾಗಲ್ಲ, ಅಂಥದ್ದೊಂದು ಪ್ರಭಾವ ಅಷ್ಟೇ. ಸೊ ಮಿಥುನ ಈ ರೀತಿ ಒಂದು ಅಡ್ಡದಾರಿ ಇನ್ನೊಂದು ಕನ್ಫ್ಯೂಷನ್ ಮಾಡುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ಕರ್ಕಾಟಕ ರಾಶಿ, ಬುಧ ವಕ್ರ ನೋಡಿ, ಆಲೋಚನೆ ವಕ್ರ, ಚಿಂತನೆ ವಕ್ರ, ಮಾತು ವಕ್ರ, ಈ ಥರದ್ದು ಮಾಡಿಸ್ತಾನೆ. ಬಟ್ ಟೆಕ್ನಿಕಲ್ ಲೈನಲ್ಲಿ ಇದ್ದೀರಿ, ದಿಸ್ ಇಸ್ ಬ್ಯೂಟಿಫುಲ್ ಫಾರ್ ರಿಸರ್ಚ್, ಸೈಂಟಿಸ್ಟು, ಟೆಕ್ನಿಕಲ್ಲು, ಎಡಿಟಿಂಗು, ಡಿಸೈನಿಂಗು, ಗ್ರಾಫಿಕ್ಸು, ಗುಪ್ತಚರ ಇಲಾಖೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದ್ಭುತವಾಗಿರತಕ್ಕಂಥ ಒಂದು ದಿನ. ನಿಮ್ಮ ಬುದ್ಧಿ ನಿಮ್ಮನ್ನು ಕೆಡು ಬಿಡುತ್ತೆ, ಹುಷಾರು. ತುಂಬ ಬುದ್ಧಿವಂತನೇ ಹಳ್ಳ ತೋಡ್ಕೊಳ್ಳೋದು. ಸಿಂಹರಾಶಿ ಚೆನ್ನಾಗಿದೆ, ಬಟ್ ನಿಧಾನ ಮಾಡಿ, ಆ ಥರ ಮಾಡಿಸ್ತಾನೆ. ಯಾವುದೇ ವ್ಯವಹಾರ, ಕೆಲಸ, ಕಾರ್ಯ ಮಾಡಲಿಕ್ಕೆ ದುಡುಕಿಸ್ತಕ್ಕಂಥದ್ದಾಗುತ್ತೆ. ದುಡುಕಬೇಡಿ. ಇವತ್ತು ಎಷ್ಟು ನಿಧಾನವಾಗಿ ಹೋಗ್ತೀರಿ ಎಲ್ಲ ಸಕ್ಸಸ್ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಕನ್ಯಾ ರಾಶಿ, ತೇರಿಗೆ ಇಳಿತು, ಕೋಣ ನೀರಿಗೆ ಇಳಿತು. ಇಂಥದ್ದೊಂದು ಪ್ರಭಾವ. ನೀವು ಇನ್ನೊಬ್ರ ಮಾತು ಕೇಳೋಲ್ಲ, ಬೇರೆಯವ್ರು ಹೇಳೋದು ಮಾತು ನೀವು ಕೇಳೋಲ್ಲ. ಸಹವಾಸದಿಂದ ಸನ್ಯಾಸಿ ಕೆಟ್ಟ. ಸೊ ಸ್ವಲ್ಪ ಕನ್ಯಾ ರಾಶಿಯವರು ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ. ಏನೇನೋ ಗಲಿಬಿಲಿಗಳು, ಆತರಗಳು, ಒತ್ತಡಗಳು, ಎಳೆದಾಟಗಳು ಇವತ್ತು ಸ್ವಲ್ಪ ಇರ್ತವೆ. ಬೇರೆಯವರ ಮಾತು ಸರಿ ಆಯ್ತು ಸರ್ ಹೇಳ್ತೀನಿ, ಎಸ್ ಅನ್ಬೇಡಿ. ಬುಧ ವಕ್ರ ನೆನ್ಪಿಟ್ಕೊಳ್ಳಿ. ಯಾವಾಗ ಬುಧ ವಕ್ರ ಆಗಿದೆ, ಕುಜನ್ ಜೊತೆ ಸೇರಿದೆ, ಸ್ಟಾಕ್ ಮಾರ್ಕೆಟ್ಗೆ ಧ್ವಂಸನೆ. ಇದೆಲ್ಲ ಇರೋ ನಿಜ ತೆಗೆಸ್ಬಿಟ್ಟ ಕುಜ. ಶಕ್ತಿ ಇದ್ದಿದ್ದು ಮಾತ್ರ ನಿಂತ್ಕೊಂತು, ಜೊಂಡುಗಿದ್ದಿದ್ದೆಲ್ಲ ಮರ ಅಲ್ಲಾಡಿಸಿದೆ, ಎಲ್ಲ ಉದುರೋಯ್ತು ಅನ್ನತಕ್ಕಂಥದ್ದು. ಇದೊಂದು ಸಣ್ಣ ಒಂದು ಟೀಸರ್ಗೆ ನಾವು ಬಿದ್ದುಬಿಡ್ಬೇಕಾ? ಈ ಯುದ್ಧ ಇನ್ನೊಂದು, ನಾವು ಅಷ್ಟು ಗಟ್ಟಿ ಇಲ್ವಾ? ಅದಕ್ಕೆ ನಾವು ಭದ್ರತೆ ಇಟ್ಕೊಂಡಿಲ್ವಾ? ಒಂದು 3 ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಒಂದು ಬ್ಯಾಕಪ್ ಪ್ಲಾನ್ ಇಲ್ವಾ? ಮನೆಗೆ, ನಮ್ಮ ಮಕ್ಕಳಿಗೆ, ವಿದ್ಯೆಗೆ, ಬಟ್ಟೆಗೆ, ಊಟಕ್ಕೆ, ತಿಂಡಿಗೆ, ಇರ್ಲಿಕ್ಕೆ, ಖರ್ಚಿಗೆ ಏನೂ ಮಾಡ್ಕೊಂಡಿಲ್ಲ. ಬಂದಿದ್ದು ತಗೋ, 1 ಲಕ್ಷ ಸಂಬಳ ಬಂದಿದೆ, 2 ಲಕ್ಷ, 2 ಕೋಟಿ ಮನೆಗೆ ಹೋಗ್ಬಿಟ್ವಿ ನಾವು. 1 ಲಕ್ಷ ಸಂಬಳ ಬಂದಿದೆ, 50 ಲಕ್ಷದ ಕಾರ್ ಬೇಕು ನಮಗೆ. ಶೋಕಿ ಮಾಡೋಕೆ ನಾನು ನೋಡಿದ್ದೇನೆ. ಶೋಕಿ ಮಾಡೋರ್ನೆಲ್ಲ ಎಲ್ಲ ಆಮೇಲೆ ಸುಖ ಆಗಿ ಕುತ್ಕೊಳ್ಳೋದು, ಇದು ಕತೆ. ಸೊ ಕನ್ಯಾ ರಾಶಿ ಸ್ವಲ್ಪ ಇವತ್ತು ಆತುರದ ನಿರ್ಧಾರ, ವ್ಯವಹಾರ, ಯಾರು ನಿಮ್ಮನ್ನ ಪ್ರಲೋಭನೆ ಮಾಡಿದ್ರು ಧುಮುಕ್ಬೇಡಿ. ತುಲಾ ರಾಶಿ ಫ್ಯಾಂಟಾಸ್ಟಿಕ್. ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ ನಿಮ್ಮನೇಲೆ, ಬುಧನ್ ಸಾರ, ನಿಮಗೂ ಬುಧನಿಗೂ ಆಗೋದಿಲ್ಲ, ಅವನು ಬೇರೆ ವಕ್ರ. ಏನಾದ್ರೂ ತಲೆನೋವು ಬರ್ತಕ್ಕಂಥ ತಲೆನೋವುಗಳು ಬರ್ತವೆ. ಅಷ್ಟಮಾಧಿಪತಿಯ ನಿಮ್ಮ ಮನೇಲಿ ಇದ್ದಾಗೆ, ಅಂದ್ರೆ ಹೆಲ್ತ್ ಇಶ್ಯೂ, ಮೆಂಟಲ್ ಇಶ್ಯೂ, ಎಮೋಷನಲ್ ಇಶ್ಯೂ, ಪ್ರೆಷರು, ಇದು ಆಗ್ತಕ್ಕಂಥದ್ದು. ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಸಕ್ಸಸ್ಸು, ಹೋಗ್ಬೇಡಿ, ನಿಧಾನ ಹೋಗಿ. ನಾ ಹೇಳ್ತಾನೆ, ಯಾರೋ ಈ ಮೆಷಿನ್ ಆಗ್ಬಿಟ್ಟತ್ತ, ಅಡಿಕೆ ತಟ್ಟೆ ಆಗ್ಬಿಟ್ಟ ಅಂದ್ರೆ ನೀವು ತಿಂಗಳಿಗೆ ₹1,00,000 ದುಡ್ಕೋಬಹುದು ಅಂತ. 3 ಲಕ್ಷ ರೂಪಾಯೋ 5 ಲಕ್ಷ ರೂಪಾಯಿ ನಮ್ಮ ನೆತ್ತಿ ಮೇಲೆ ಹಾಕ್ಬಿಡ್ತಾರೆ. ಕ್ಯಾಂಡಲ್ ಮಾಡೋದು, ಏನೇನೋ ಪೇಪರ್ ಪ್ಲೇಟು ಅನ್ನೋದು. ಉದಾ ವಕ್ರ ಇದ್ರೆ ಇಂಥ ಐಡಿಯಾಗಳೇ ಕೊಡೋದು, ಇಂಥವೇ ಬರೋದು. ಸೋಪ್ ಪೌಡರ್ ಮಾಡಿ, ಸೋಪ್ ಆಯಿಲ್ ಮಾಡಿ, ಮನೇಲೆ ಕುಳಿತು ಬಿಸ್ನೆಸ್ ಮಾಡಿಬಿಡಿ. ನೀವು ಕುಳಿತ್ಕೊಂಡು ಈ ಟ್ರೇಡಿಂಗಲ್ಲಿ ನೀವು ಬಿಟ್ಕಾಯಿನಲ್ಲಿ ₹100 ಹಾಕ್ಬೋದು ಅಂತಾನೆ. ಮೊನ್ನೆ ಕೋರ್ಟ್ಗೆ ಒಂದು ಕೇಸ್ ಹೋಗಿದೆ, ₹10 ಕೂಡ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ. ಗೌರ್ಮೆಂಟ್ ಇದೆ, ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಗೌರ್ಮೆಂಟ್ ದುಡ್ಡು ಕೊಡುತ್ತೆ, ಇವನು ಕೊಡ್ತಾನ? ಅದು ಗ್ಯಾರಂಟಿ ಕೊಡ್ತಾನ? ಡಿಜಿಟಲ್ ಇದು ಅಂತ ಹೇಳ್ಬಿಟ್ಟು ಅಷ್ಟು ಸೇಫ್ಟಿ ಭದ್ರತೆ ಇದೆಯಾ? ಅದು ಅವ್ನು ಮಾಡಿರೋ ಒಂದು ದೊಡ್ಡ ಫ್ರಾಡ್ ಏನು ಗೊತ್ತಾ? ಯಾರನ್ನಾದ್ರೂ ನಾವು ಸೇರಿಸಿದ್ರೆ ನಮಗೆ ಒಂದು 30-40% ಕಮಿಷನ್ ಕೊಡ್ತೀನಿ. ಗೋಲ್ಡ್ ಎಲ್ಲ ಅಷ್ಟು ದುಡ್ಡು ಇದೆಯಾ ಕಮಿಷನ್ ಕೊಡಿಸ್ಲಿಕ್ಕೆ? ಅಷ್ಟು ಆದಾಯ ಬರುತ್ತಾ? ಈಗ ನಾನು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರೆ 30%, 40% ನನಗೆ ಬರುತ್ತೆ ಅನ್ನೋದಾದ್ರೆ ಹೆಂಗ್ರಿ ಕೊಡ್ತಾನೆ?
ಗೋಲ್ಡೇ ತಿಂಗಳಿಗೆ ಒಂದು 5-7% ಹತ್ತುತ್ತಿದೆ, ಇಲ್ಲ 10% ಇಟ್ಕೊಳ್ಳೋಣ ಮ್ಯಾಕ್ಸಿಮಮ್ ತಿಂಗಳಿಗೆ ಹತ್ತುತ್ತಿರೋದು. ಈ ಯುದ್ಧದ ಸಮಯದಲ್ಲಿ ನಿಜ ಹೇಳಬೇಕು ಅಂದ್ರೆ ಡಾನ್ಸ್ ಆಡಿಸ್ತಿದೆ. ಆಕ್ಚುಲಿ ಯುದ್ಧದ ಸಂದರ್ಭದಲ್ಲಿ ಗೋಲ್ಡ್ ಹತ್ತು ಬಿಡುತ್ತೆ, ಎಲ್ಲರೂ ಸೇಫ್ಟಿ ನೋಡ್ತಾರೆ, ಸರ್ರಂತ ಹತ್ತು ಬಿಡುತ್ತೆ, ನೆತ್ತಿಗೆ ಹತ್ತದಾಗ ಹತ್ತುತ್ತೆ ಅದು. ಆದ್ರೆ ಹೀಗೆ ಒಂಚೂರು ಬ್ಯಾಲೆನ್ಸ್ ಇಳಿತು ಹತ್ತಿತು ಅಂತ. ಇವನ್ ಡಿಜಿಟಲ್ ಕರೆನ್ಸಿನಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಿದವ್ರಿಗೆ ನಿಮ್ಗೆ ರೆಫರಲ್ ಬೋನಸ್ ನಿಮ್ಗೆ 30-40% ಕೊಡ್ತಾನೆ. ಸಾಧ್ಯನೇ ಇಲ್ಲ ಅದು. ನೋಡಿ, ಇಂಥ ಒಂದು ಪ್ರಲೋಭನೆಗಳ ಸ್ಕೀಮ್ಗಳು ಬರುತ್ತವೆ ಎಲ್ಲೆಲ್ಲೂ ಇಂಥದ್ದೇ. ಕುಜ ರಾಹು ಬುಧ ಸಿಕ್ಕಾಕೋತಾರೆ. ಏನ್ ಸ್ವಲ್ಪ ಲೇಟ್ ಆಗಿ ಪನಿಷ್ಮೆಂಟ್ ಆಗ್ಬೋದು. ಅವ್ರ ಪಾಸ್ಪೋರ್ಟ್ ಎಲ್ಲ ಬ್ಯಾನ್ ಮಾಡಿ 4,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಬಿಟ್ಟಿದ್ದಾನೆ. 4,000 crores. ಸ್ವಾಮಿ ಗೌರ್ಮೆಂಟ್ ಮಾಡ್ತಿದ್ದೆ ಸ್ವಾಮಿ ಅಂತ, ಗೌರ್ಮೆಂಟ್ ಹತ್ರ ದುಡ್ಡಿದೆ, ನಿನ್ನ ಹತ್ರ ಇದಿಲ್ಲ, ನೀನೇನೋ ಮಾಡ್ಬಿಟ್ಟೆ, ದುರ್ಬಳಕೆ ಮಾಡ್ಬಿಟ್ಟೆ, ದುಡ್ಡನ್ನ ತಗೊಂಡೋಗ್ಬಿಟ್ಟು ಬೇರೆ ಬಿಟ್ ಕಾಯಿನೋ ಇನ್ನೊಂದ್ರಲ್ಲೋ ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ಬಿಟ್ಟು ಡಮಾಲ್ ಮಾಡಿ ಇಟ್ಕೋಬಿಟ್ಟೆ. ನಾವು ಕೊಟ್ಟಿದ್ದು 4,000 ಕೋಟಿನೂ ಫಿಕ್ಸೆಡ್ ಮಾಡ್ಬಿಟ್ಟಿದ್ಯಾ, ನಾವು ನಂಬ್ತೀವಿ. ಆಗ ಸೇಫ್ಟಿ ಇಟ್ಬಿಟ್ಟಿದ್ಯಾ, ನಾವು ನಂಬ್ತೀವಿ. ಯಾಕಂದ್ರೆ 10 ರೂಪಾಯಿಂದನೂ ಪರ್ಚೇಸ್ ಮಾಡ್ಬೋದು ಅಂತಾನೆ ಈ ಡಿಜಿಟಲ್ ಕರೆನ್ಸಿ ಅಂತ ಹೇಳ್ತಾನೆ. ಗೌರ್ಮೆಂಟ್ದಾದ್ರೆ ಮಾತ್ರ ನಂಬಿ ಮಕ್ಕಳೇ. ಯಾಕಂದ್ರೆ ಗೌರ್ಮೆಂಟು ನಂಬಿದ್ರೆ ನಂಬಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ರಿಟರ್ನ್ ಕೊಡುತ್ತೆ. ಮಿನಿಮಮ್ ಗ್ಯಾರಂಟಿ ಗೌರ್ಮೆಂಟ್ ಹತ್ರ ಏನ್ ಗೊತ್ತಾ, ನೀವು 10 ರೂಪಾಯಿ ಇಟ್ಟಿದ್ರೆ ಲಾಭ ಬರುತ್ತೋ ಇಲ್ವೋ ಬೇರೆ, ನಷ್ಟ ಆಗೋಗ್ಬಿಡಲ್ಲ, ನಿಮ್ 10 ರೂಪಾಯಿ ವಾಪಸ್ ಕೊಡುತ್ತೆ. ಅದುವೇ IVP, ಇಂದಿರಾ ವಿಕಾಸ್ ಪತ್ರ, ರಾಷ್ಟ್ರೀಯ, ಈ ತರದೆಲ್ಲ ಬಾಂಡ್ಸ್ ಎಲ್ಲ ಏನ್ ಬಿಡ್ತಾರೆ ನೋಡಿ, ಅದರಲ್ಲಿ ನಿಮ್ಗೆ ಕನ್ಫರ್ಮ್ 7 ವರ್ಷಕ್ಕೆ ಡಬಲ್ ಕೊಡ್ತೀವಿ, 8 ವರ್ಷಕ್ಕೆ, 10 ವರ್ಷಕ್ಕೆ ಸೇಫ್ಟಿ ಇದೆ. ನಿಮ್ಮ ಅಸಲು ಪ್ರೊಟೆಕ್ಟ್ ಯುವರ್ ಅಸಲನ್ನ ಭದ್ರ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಇಲ್ಲ ಇಂಥದ್ದೇ ಫ್ರಾಡ್ಗಳು, ಜಾಗ್ರತೆ. ಸೊ ವೃಶ್ಚಿಕ ರಾಶಿ ಅಂತ ಒಂದು ಕೆಲವೊಂದು ಸ್ಕೀಮ್ಗಳು ಇನ್ನೊಂದು ತಲೆ ಕೆಡಿಸಿ ಹುಳ ಬಿಡಿಸಿ ನಿಮ್ಮನ್ನ ಎಳ್ಕೊಂಡು ಹೋಗುತ್ತೆ, ಹೋಗ್ಬೇಡಿ, ಎಚ್ಚರಿಕೆ. ಧನುಸು ರಾಶಿ ಅಷ್ಟಮಾಧಿಪತಿಯ ಪ್ರಭಾವದಲ್ಲಿ 12ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ವಿಪರೀತ ದುಡ್ಡು ಕಾಸು ಓಡಾಟ. ನಿಮ್ಮ ಪ್ಲಾನು ತುಂಬಾ ಸಕ್ಸಸ್. ಇದು ಹೆಂಗೆ ಅಂದ್ರೆ, ದಿಢೀರಂತ ಯಾರೋ ಬಲವಂತ ಮಾಡಿ ಒಂದು ಟಿಕೆಟ್ ಕೊಟ್ಟ, ಇಟ್ಕೊಳ್ಳೋಣ ಖರ್ಚಿಗಿಲ್ಲ ಅಂತ, ದಿಢೀರಂತ 1,000 ರೂಪಾಯಿ ಹೊಡೆದ್ಬಿಡ್ತು, ಇಲ್ಲ 5,000 ಹೊಡೆದ್ಬಿಡ್ತು, ತಲೆಕೆಟ್ಟ ಹೊಡ್ತು. ಊರವ್ರಿಗೆಲ್ಲ ಹೇಳ್ಕೊಂಡ್ರಿ, ತಗೊಳ್ಳಿ, ಎಲ್ಲರೂ ಟಿಕೆಟ್ ತಗೊಂಡು ಮುಳುಗೋದ್ರು. ಇಂಥ ಕೆಲಸ. ಸಡನ್ ಆಗಿ ಏನೋ ಸ್ಕ್ರಾಚ್ ಮಾಡಿದ್ರು, 100 ರೂಪಾಯಿ ಬಂತು, ಹೋಗು ದುಡ್ಡೆಲ್ಲ ಕೊಟ್ಬಿಟ್ಟು ಸ್ಕ್ರಾಚ್ ಕಾರ್ಡ್ ತಗೋ. ಸಡನ್ ಆಗಿ ರೇಸ್ಗೆ ಹೋಗಿದ್ರೆ ಹೋಗ್ಬಿಟ್ಟು ಏನೋ ಗೊತ್ತಿಲ್ಲ ಅವತ್ತು. ಇಂಥ ದಿನಗಳೇ ದಿಢೀರಂತ ನೀವು ಹಾಕಿದ್ 100 ರೂಪಾಯಿಗೆ 1,000 ರೂಪಾಯಿ ಹೊಡೆದ್ಬಿಡ್ತು, ತಗೋ, ಸೊತ್ತು ಗಿತ್ತು ಎಲ್ಲ ಮಾರ್ಬಿಟ್ಟು ತಗೊಬಂದು ಅಂಥದ್ರ ಮೇಲೆ ಬೆಟ್ಟಿಂಗ್ ಕಟ್ತಕ್ಕಂಥ ಪ್ರಭಾವ. ಅಂಥ ಅಡ್ಡದಾರಿಗಳು, ಅಡ್ಡ ಸಂಪಾದನೆಗಳು ದಿಢೀರಂತ ಆಗತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ. ಸಾಲ ಕೇಳೋಕೆ ಇವತ್ತು ಅದ್ಭುತವಾದ ದಿನ. ನೀವು ಕೊಟ್ಟು ಸಾಲ, ಧನುಸು ರಾಶಿ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದೀರಿ, ಸಹಾಯ ಮಾಡಿದಿರಿ, ಇವತ್ತು ಕೇಳಿ, ಸ್ವಲ್ಪ ಬರುತ್ತೆ. ಮಕರ ರಾಶಿ ಚೆನ್ನಾಗಿದೆ, ಚಂದ್ರ ಲಾಭ ದಿನ. ಆದರೆ ಬುಧ ವಕ್ರ. ನಿಮಗೂ ಬರೋ ಅಷ್ಟು ಐಡಿಯಾ, ಕಾನ್ಸೆಪ್ಟ್ಗಳು, ಪೇಪರ್ ಕಿಂಗ್. ನೀವು ಯಾವತ್ತಾದ್ರೂ ಜೀವನದಲ್ಲಿ ಐಡಿಯಾಗಳು ಬೇಕು ಅಂದ್ರೆ ಮಕರ ರಾಶಿಯವ್ರ ಜೊತೆ ಕೂತ್ಕೊಳ್ಳಿ. ಅವ್ರಿಗೆ ಗೊತ್ತಿಲ್ಲದ ವ್ಯಕ್ತಿಗಳು ಪರಿಚಯ ಅಲ್ಲ, ಅವ್ರಿಗೆಲ್ಲರೂ ಗೊತ್ತು. ಅವರಿಗೆ 0 ಇಂದ ಹಿಡಿದು ಪಾನಿಪುರಿ ಮಾರೋವನಿಂದ ಹಿಡಿದು, ಫುಟ್ಪಾತ್ ಅಲ್ಲಿ ಹಾಲ್ ಮಾರೋವನಿಂದ ಹಿಡಿದು, ಬಜ್ಜಿ ಬೋಂಡ ಮಾರೋವನಿಂದ ಹಿಡಿದು, ಅವ್ರಿಗೆ ಬಂದು ಅಂಬಾನಿವರೆಗೂ ಗೊತ್ತು. ಸತ್ಯವಾಗ್ಲೂ ಹೇಳ್ತೇನೆ, ಅವ್ರನ್ನ ಭೇಟಿನೂ ಮಾಡಿರಲ್ಲ, ಸುಮ್ಮನೆ ಹೋಗಿ ನೋಡಿರ್ತಾರೆ ಆರ್ಟಿಕಲ್ ಅಷ್ಟೇ, ಇವ್ರಿಗೆ ಓಡ್ತಾ ಇರ್ತಾವೆ. ಅದರಲ್ಲಿ ಈಗ ಅಂತೂ ಬುಧ ವಕ್ರ, ಅಂತ ಅದ್ರ ಜೊತೆಲಿ ಕುಜಾರಾಹು ಕರೆಂಟ್ ಎಳ್ದಾಗ ಎಳಿತಿರುತ್ತೆ. ಬೇರೆ ಬೇರೆ ಐಡಿಯಾಗಳು, ಬೇರೆ ಬೇರೆ ದಿಢೀರು ಅಂತ. ಯಾರೋ ಗ್ಯಾಸ್ ಏಜೆನ್ಸಿ ಕೊಡ್ತೀವಿ, ಮೊಬೈಲ್ ಟವರ್ ಹಾಕಿಸ್ತೀವಿ, ನಿಮ್ಮ ಮನೆ ಮೇಲೆ ಸೋಲಾರ್ ಟವರ್ ಹಾಕ್ಸ್ಬಿಟ್ಟು 1 ಲಕ್ಷ ಕೊಡ್ತೀವಿ. ಈ ಥರದ ಐಡಿಯಾಗಳು, ಕಾನ್ಸೆಪ್ಟ್ಗಳು ಏನೇನೋ ತಗೊಂಡ್ಬರ್ತಾರೆ ಅಂತ. ಯಾವುದೇ ಒಂದು ಡಬಲ್ ಮನಿ, ಡಬಲ್ ಇನ್ಕಮ್, ಡಬಲ್ ಆಗ್ಬಿಡುತ್ತೆ ಅಂತಕ್ಕಂಥದಕ್ಕೆ ಹೋಗದೇ ಇದ್ರೆ ನೀವು ಬಚಾವು ಚೆನ್ನಾಗಿರ್ತೀವಿ. ಇನ್ನು ಕುಂಭರಾಶಿ ಫ್ಯಾಂಟಾಸ್ಟಿಕ್, ತೊಂದರೆ ಏನಿಲ್ಲ. ಬುಧನ ಭಾವ ವಿಪರೀತ ವೇಗ ಓಡ್ತಕ್ಕಂಥ ಒಂದು ಛಾಯೆ. ಕೆಲಸ ಕಾರ್ಯಗಳು ತುಂಬ ಸ್ಪೀಡಾಗಿ ಹೋಗ್ಬೇಡಿ. ಗಪ ಅಂತ ತಿನ್ನೋದು, ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡ್ಬೇಕು, ಇದೇ ಹೋಗಿ ನಿಂತಿದ ತಕ್ಷಣ ಸ್ನಾನ ಆಗ್ಬಿಡ್ಬೇಕು, ಇವೆಲ್ಲ ಆಗಲ್ರಿ. ಅದಕ್ಕೆ ಅದರದೇ ಆದಂಥ ಒಂದು ಸಮಯ ಇದೆ. ಒಂದು ಬಿತ್ತನೆ ಹಾಕಿದ್ರು ಕೂಡ ಇಷ್ಟು ದಿನ ಅಂತಿದೆ. ಒಂದು ಬಾಳೆ ಬಿಡೋಕ್ಕೂ ಕೂಡ 9 ತಿಂಗಳು 10 ತಿಂಗಳು ಇದು ಲೆಕ್ಕ ಇದೆ. ಒಂದು ಮಗು ಆಗೋಕ್ಕೂ ಕೂಡ 10 ತಿಂಗಳಿದೆ.
10ನೇ ತಿಂಗಳು ಬಿದ್ದಾಗ ಮಗುವಾಗಬೇಕು ಅನ್ನತಕ್ಕಂಥ ನಿಯಮ ಇದೆ. ನೀವು ಆತುರ ಪಟ್ಬಿಡ್ತೀರಿ ಇವತ್ತು. ಆತುರ, ಓಡು, ರಭಸ ಸ್ವಲ್ಪ ಇವತ್ತು ಕಮ್ಮಿ ಮಾಡ್ಕೊಂಡ್ರಿ, ಎವ್ರಿಥಿಂಗ್ ಈಸ್ ಫೈನ್. ನಿಮ್ಮ ಅಡ್ವೈಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ, ನಿಮಗೆ ವರ್ಕ್ ಆಗಲ್ಲ. ಅದನ್ನು ನೀವು ಅನುಭವಸ್ಥರನ್ನ ಕೇಳಿ ಮಾಡಿ. ಇನ್ನು ಮೀನ ರಾಶಿ, ಸಪ್ತಮಾಧಿಪತಿ ವಕ್ರ. ಸೊ ಸ್ನೇಹಿತರು, ಪಾಲುದಾರಿಕೆ, ಕೊಡೋದು ತಗೊಳ್ಳೋದು, ಜಗಳಗಳನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಅದ್ಭುತವಾದ ದಿನ. ಸಪ್ತಮಾಧಿಪತಿ ವಕ್ರ ಮಲಗಿದಾನೆ. ಚಂದ್ರನು ಭಾಗ್ಯದಲ್ಲಿ ಇರೋದ್ರಿಂದ, ಸಪ್ತಮಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ಮೀನರಾಶಿಯವ್ರ ತಗಾದೆ, ಕಿರಿಕಿರಿ, ಜಗಳ, ಏನಾದರೂ ಒಂದು ಈ ಟ್ಯಾಕ್ಸ್ ಪ್ರಾಬ್ಲಮ್ಮು, ಏನಾದರೂ ಸರ್ಕಾರದ ಸಮಸ್ಯೆಗಳು ಕುಳಿತುಕೊಂಡು ಪರಿಹಾರ ಮಾಡ್ಕೊಳ್ಳೋಕ್ಕೆ, ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಮಾತು ಇವತ್ತು ಸ್ವಲ್ಪ ಕೇಳ್ತಾರೆ. ಕುಳಿತುಕೊಳ್ಳಿ, ಥಿಂಗ್ಸ್ ವಿಲ್ ಪ್ಲೇಸಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.